ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಎಂದಿನಂತೆ ತಮಗೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವೃತ್ತಿ ಮಾರ್ಗದರ್ಶನ ಹಾಗೂ ಶೈಕ್ಷಣಿಕ ಸಾಧನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಶೈಕ್ಷಣಿಕ ತಜ್ಞರು ಹಾಗೂ ತರಬೇತಿದಾರರಾದ ಡಾಕ್ಟರ್ ಅಚ್ಯುತ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ಸಾಮಾನ್ಯವಾಗಿ ಮಕ್ಕಳಲ್ಲಿ SSLC ಅಥವಾ PUC ಮುಗಿದ ನಂತರ ಮುಂದೇನು ಅಂತಕ್ಕಂಥ ಒಂದು ಮನೋಭಾವನೆ ತುಂಬ ಜನಗಳಿರುತ್ತೆ. ನಾನು ಮುಂದೆ ಯಾವುದನ್ನು ಓದಬೇಕು ಅಂದರೆ ವೃತ್ತಿಪರ ಮಾರ್ಗದರ್ಶನಗಳ ಬಗ್ಗೆ ಓದಬೇಕಾ ಅಥವಾ ತಾಂತ್ರಿಕ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಓದಬೇಕಾ ಅಂತಕ್ಕಂಥ ಒಂದು ಮನೋಭಾವ ಅಥವಾ ಗೊಂದಲಗಳು ತುಂಬ ಮಕ್ಕಳಲ್ಲಿ ಅಥವಾ ಪೋಷಕರಲ್ಲೂ ಕೂಡ ನಾವು ಕಾಣ್ತಾ ಇರ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ಈ ಥರ ಒಂದು ಶೈಕ್ಷಣಿಕವಾಗಿ ಮತ್ತು ಒಂದು ವೃತ್ತಿಪರ ಮಾರ್ಗದರ್ಶನಗಳಿಗೆ ಸಂಬಂಧಪಟ್ಟಂತೆ ತಾವು ಮಾಹಿತಿ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಸರ್. ಮೊದಲನೇದಾಗಿ ಈ ಒಂದು 10ನೇ ತರಗತಿ ನಂತರ ಒಂದು ಯಾವ ಒಂದು ಶೈಕ್ಷಣಿಕ ಮಾರ್ಗಗಳು ಲಭ್ಯ ಇವೆ ಸರ್? ಖಂಡಿತ. ಅದಕ್ಕೆ ಹೋಗೋಕ್ಕೆ ಮೊದಲು ಇನ್ನೊಂದು ವಿಷಯವನ್ನು ನಾವು ಗಮನ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ನಾನು ಮತ್ತು ನನ್ನ ಭವಿಷ್ಯ ಅಂತ ಯೋಚನೆ ಮಾಡಬೇಕು. ಮೈ ಆ್ಯಂಡ್ ಮೈ ಫ್ಯೂಚರ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮಗುವಿಗೆ ಏನು ಗೊತ್ತಾಗಬೇಕಂತ ಹೇಳಿದ್ರೆ, ಸೊ ಈಗ ನಾನು ಎರಡೂ ಕೈ ಇಟ್ಕೊಂಡು ಬೆರಳುಗಳ ಮಧ್ಯೆ ನೋಡಿದ್ರೆ ಆಕಾಶ ಇಷ್ಟೇ ಕಾಣುತ್ತೆ. ಆದರೆ ಬೆರಳುಗಳ ಆಚೆ ತೆಗೆದು ನೋಡಿದ್ರೆ ಆಕಾಶ ವಿಶಾಲವಾಗಿದೆ. ಅಂದರೆ ಜೀವನ ಮತ್ತು ಬೆಳವಣಿಗೆ ಅಷ್ಟು ವಿಶಾಲವಾಗಿದೆ. ಅದರಲ್ಲಿ ನಿನಗೆ ಕಾಣ್ತಾ ಇರೋದು ಈಗ 4 ಬೆರಳುಗಳ ಮಧ್ಯೆ ಕಾಣುವಷ್ಟು ಆಕಾಶ ಅಷ್ಟೇ. ಅದನ್ನ ಅವ್ರು ಫೋಕಸ್ ಮಾಡ್ಬೇಕೀಗ. ಅದು 10th ಇರಲಿ PUC ಇರಲಿ, ಸದ್ಯಕ್ಕೆ ಅಷ್ಟೇನೆ. ಅದಾದ್ಮೇಲೆ ಕೈ ಅಗಲ ಮಾಡ್ತಾ ಬೆರಳುಗಳು ಅಗಲ ಮಾಡ್ದಂಗೆ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಅಂದ್ರೆ ನಿನ್ನ ಅವಶ್ಯಕತೆ ಮತ್ತೆ ನಿನ್ನ ಅಗತ್ಯಗಳು ವಿಸ್ತಾರ ಆಗ್ತಾ ಹೋಗುತ್ತೆ. ಅದನ್ನ ನಾವು ಜೀವನ ಬೆಳವಣಿಗೆ ಅಂತ ಕರಿತೀವಿ. ಸೊ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಮತ್ತೆ ನನ್ನ ಭವಿಷ್ಯ ಏನಪ್ಪಾ ಅಂದ್ರೆ, ಈಗ ಪ್ರತಿಯೊಬ್ಬರು 10th ಮಕ್ಕಳಾಗ್ಲಿ 2nd PUC ಮಕ್ಕಳಾಗ್ಲಿ ನನ್ನ ಕನಸುಗಳೇನು ಅಂತ ಯೋಚನೆ ಮಾಡಬೇಕು. ಒಂದು ನಿಮಿಷ ಯೋಚನೆ ಮಾಡಬೇಕು. ಖಂಡಿತ. ವಾಟ್ ಆರ್ ಆಲ್ ಮೈ ಡ್ರೀಮ್ಸ್? ಸೊ ತುಂಬ ಜನಕ್ಕೆ ಇದೇ ಇಲ್ಲ. ಮತ್ತೆ ಎರಡನೇದು, ನನ್ನ ಜೀವನದ ಅವಶ್ಯಕತೆಗಳೇನು? ಈಗ ಅಪ್ಪ ಅಮ್ಮ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ರು. ಯಾವಾಗ ಅಂಗನವಾಡಿಯಿಂದ ಹಿಡಿದು SLC PUC ವರೆಗೂ ಡಿಪೆಂಡೆಂಟ್ ಲೈಫ್ ಅಲ್ವಾ? ಸೊ ಈಗ ನಾನು ಯಾವ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಆಗ್ಬೇಕು? ನನ್ನ ರಿಯಲ್ ಅವಶ್ಯಕತೆಗಳೇನು? ಅಪ್ಪ ಅಮ್ಮನ ಲಾಲನೆ ಪಾಲನೆ ಬೇಕು, ಪೋಷಣೆ ಬೇಕು, ಆಹಾರ ಬೇಕು, ಭದ್ರತೆ ಬೇಕು, ಪ್ರೀತಿ ಬೇಕು, ಎಲ್ಲಾನು ಬೇಕು. ಜಗಳ ಬೇಕು, ಪ್ರೀತಿ ಬೇಕು, ಎಲ್ಲಾನು ಬೇಕು. ಜೊತೆಗೆ ಇನ್ನೇನ್ ಬೇಕು ಅಂತ ಮಗು ಯೋಚನೆ ಮಾಡ್ಬೇಕು. ಅದನ್ನ ನಾವು ಬೆಳವಣಿಗೆ ಅಂತ ಕರಿತೀವಿ. ಹಾಗಾದ್ರೆ ನನ್ನ ಕನಸುಗಳನ್ನು ಮತ್ತೆ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಇರುವ ಅವಕಾಶಗಳೇನು? ಹೇಗೆ ಪೂರೈಸ್ಕೊಳ್ಳೋದು? ಇದೊಂದು ಯೋಚನೆ ಮಾಡ್ಬೇಕು. ಖಂಡಿತ. ಎಲ್ಲ ಸರ್ಕಾರ ಮಾಡತ್ತೆ, ಅಪ್ಪ ಅಮ್ಮ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂಡಕ್ಕೆ ಆಗಲ್ಲ. ಖಂಡಿತ. ಅವರ ನಿಲುವೇನು, ಅವರ ಸ್ಪಷ್ಟ ನಿಲುವೇನು ಅನ್ನೋದು ನಮಗೆ ಮುಖ್ಯ. ಮತ್ತೆ ಎರಡನೇದು, ನಾನು ಯಾವ ಗುರಿಗಳನ್ನ ಹೊಂದಬೇಕು? ಈಗ ಪ್ರತಿ ಜೀವನ ಹಂತದಲ್ಲೂ ಗುರಿಗಳು ಬೇಕಲ್ವಾ? ಸೊ ಹಾಗಾಗಿ 10ನೇ ಕ್ಲಾಸಿಗೆ ನನ್ನ ಸಂವಿಧಾನ ಏನು? ನನ್ನ ಸಂವಿಧಾನ ಏನು? PUCಗೆ ಬಂದಾಗ ನನ್ನ ಸಂವಿಧಾನ ಏನು? ವೈಯಕ್ತಿಕ ಸಂವಿಧಾನ ಏನು? ನಮ್ಮ ಮನೆಯ ಸಂವಿಧಾನ ಏನು? ಸಂವಿಧಾನ ಅಂದ್ರೆ ಏನು? ನಾನೇ ಒಪ್ಪಿಕೊಂಡಂತ ರೀತಿ ನೀತಿಗಳು, ಶಿಸ್ತು. ದೇಶಕ್ಕೆ ಸಂವಿಧಾನ ಇದೆ. ಅದೇ ರೀತಿ ನನ್ನ ಸಂವಿಧಾನ ನಾನು ಬರ್ಕೊಂಡಿದ್ದೀನ? ಬರೀ ಆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಲ್ವಾ? ಸೊ ಈ ಸಂಗತಿಗಳನ್ನ ಮನದಲ್ಲಿ ಇಟ್ಕೊಂಡು ನಾನೇನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಹಾಗಾಗಿ ನನ್ನ ಈ ಗುರಿಗಳನ್ನ ಬೆಂಬಲಿಸಲು ಇರುವ ಶೈಕ್ಷಣಿಕ ಸಾಧ್ಯತೆಗಳೇನು, ಅವಕಾಶಗಳೇನು, ಈ ಅಂಶಗಳ ಬಗ್ಗೆ ನಾವು ಗಮನ ಮಾಡಬೇಕು. ಸೊ ಹಾಗಾಗಿ ಮಗುವಿಗೆ ಬರಬೇಕಾಗಿರೋ ಮೊದಲೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಯಾರು? ಹಂಗಾದ್ರೆ ನಾನು ಯಾರಾಗಾದ್ರೆ? ಹೆಸರಿದೆ, ಮತ್ತೊಂದಿದೆ, ಮಗದೊಂದಿದೆ, ಎಲ್ಲ ಇದೆ. ದಟ್ ಇಸ್ ರೈಟ್, ಕರೆಕ್ಟ್, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಾದ್ರೆ ನಾನು ಯಾರು ಅಂದಾಗ ಈಗ ಬೆಳವಣಿಗೆ ಹಂತದಲ್ಲಿ ನಾವು ನೋಡ್ಕೊಳ್ಬೇಕಾಗಿರೋದೇನು?
ನಾನು ಮತ್ತು ನನ್ನವರು ಯಾರು ಅನ್ನೋದು ಇವಳು ಸ್ಪಷ್ಟ ಮಾಡ್ಕೋಬೇಕು. ಮೊದಲನೇದಾಗಿ ನನ್ನ ಕುಟುಂಬ ಯಾರು, ಮಗುವಿಗೆ ಕುಟುಂಬ ಯಾರು, ಅವ್ರ ಅಪ್ಪ ಅಮ್ಮನೇ ಕುಟುಂಬ, ಅಣ್ಣ ತಮ್ಮ ಅಕ್ಕ ತಂಗಿ ಅವರೇನೆ. ಎರಡನೇ ಯಾರು, ನನ್ನ ಸಂಬಂಧಿಗಳು. ಇದು ವ್ಯತ್ಯಾಸ ಗೊತ್ತಾಗಬೇಕು ಮಕ್ಕಳಿಗೆ. ಎಲ್ಲರೂ ಸಂಬಂಧಿಕರ ತರ ಕಾಣ್ತಿರ್ತಾರೆ. ಬೆಳೆಯೋ ವೈಜ್ ಇದು 16 ಇಯರಿಂದ ಇವರ ಯೂತ್ ಏಜ್ಗೆ ಟ್ರಾನ್ಸ್ಫರ್ ಆಗ್ತಾ ಇದಾರೆ ಈಗ. ಸೊ ಇದು ಹೈಲಿ ಟ್ರಾನ್ಸಿಷನ್ ಪೀರಿಯಡ್. ಸೊ ಯಾರು ಅಂತ ಗೊತ್ತಾಗಬೇಕು. ಯಾಕಂದ್ರೆ ನನ್ನ ಎಲ್ಲ ಅವಶ್ಯಕತೆಗಳು ಪೂರೈಕೆ ಆಗೋದು ನನ್ನ ಕುಟುಂಬದಲ್ಲಿ. ಆಮೇಲೆ ಎರಡನೇದು ಸ್ವಲ್ಪ ಭಾಗ ಆಗೋದು ಸಂಬಂಧಿಗಳಲ್ಲಿ. ಎಲ್ಲರೂ ನಾವು ಸಂಬಂಧಿ ಮಾಡ್ಕೊಳಕ್ ಆಗಲ್ಲ. ಮೂರನೇದು ನನ್ನ ಸಮುದಾಯ ಯಾವುದು. ಅದರಲ್ಲಿ ಈಗ ನನ್ನ ಸಮುದಾಯ ಯಾವುದು, ಲರ್ನಿಂಗ್ ಸಮುದಾಯ. ನನ್ನ ಗೆಳೆಯರು ಗೆಳತಿಯರು, ನನ್ನ ಶಿಕ್ಷಕರು, ಈ ರಿಲೇಟೆಡ್, ಇದಕ್ಕೆ ನಾವು ಸಮುದಾಯ ಅಂತ ಕರಿತೀವಿ. ಅದಾದ್ಮೇಲೆ ಇದೆಲ್ಲದಕ್ಕೂ ಬೆಂಬಲ ಕೊಡುವ ಪೋಷಿಸುವ ಸ್ನೇಹಿತರಿದಾರ. ತುಂಬಾ ಜನ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ನಾವ್ ಹೆಂಗೋ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೀವಿ, ಹಂಗಾಗಿ ತುಂಟಾಟ ಕಲ್ತಿದೀವಿ, ಗಲಾಟೆ ಕಲ್ತಿದೀವಿ, ಗಮನ ಇಲ್ಲ. ಅವ್ರು ಭಾಗವಹಿಸಿದ್ರೆ ಭಾಗವಹಿಸ್ಬಿಡ್ತೀವಿ ಯಾವ್ಯಾವ್ದ್ರಲ್ಲೂ, ಅದ್ ಮನ್ಸು ಒಪ್ತಾ ಇಲ್ಲ. ಈ ತರದೆಲ್ಲ ನಾವು ನೋಡ್ತಾ ಇದೀವಿ. ಅದೀಗ ರೆಗ್ಯುಲೇಟ್ ಆಗ್ತಾ ಹೋಗ್ಬೇಕಂದ್ರೆ ಮೆಚ್ಯೂರ್ಡ್ ಆಗ್ತಾ ಹೋಗ್ಬೇಕು. ಆ ಸ್ನೇಹಿತ ತನಕ್ಕೊಂದು ಮೆಚ್ಯೂರಿಟಿ ಬರಬೇಕು. ಸೊ ಇದನ್ನು ನಾವು ಗಮನಿಸಬೇಕು. ಸೊ ಹಾಗಾದರೆ ನನ್ನ ಕನಸುಗಳೇನು ಅನ್ನೋದು ಪ್ರಶ್ನೆ. ಹಾಗಾದ್ರೆ ನನ್ನ ಕನಸುಗಳಲ್ಲಿ ಈಗ ಏನಿದೆ, ಏನಾಗ್ಬೋದು ನಾನು ಅನ್ನೋದು ಮಗು ತನಗೆ ತಾನು ಪ್ರಶ್ನೆ ಮಾಡ್ಕೋಬೇಕು. ನಾನು ರಾಜಕಾರಣಿ ಆಗ್ಬೇಕಾ, ಅಧಿಕಾರಿ ಆಗ್ಬೇಕಾ, ಕಾರ್ ಇಟ್ಕೋಬೇಕಾ, ಮನೆ ಕಟ್ಟಬೇಕಾ, ಸ್ಪೋರ್ಟ್ಸ್ ಪರ್ಸನ್ ಆಗ್ಬೇಕಾ, ಪೊಲೀಸ್ ಆಗ್ಬೇಕಾ, ಟೀಚರ್ ಆಗ್ಬೇಕಾ, ಸಮಾಜ ಸೇವಕ ಆಗ್ಬೇಕಾ, ಏನಾಗ್ಬೇಕು ನಾನು, ಸೈನಿಕ ಆಗ್ಬೇಕಾ, ಒಳ್ಳೆ ಫ್ರೆಂಡ್ಸ್ ಆಗ್ಬೇಕಾ, ಏನು ಅನ್ನೋದನ್ನ ಅವರು ಡಿಟರ್ಮಿನ್ ಮಾಡಬೇಕು. ಇದು ಅರ್ಥ ಆಗದೇ ಇರೋ ಏಜ್ ಅಲ್ಲ ಇದು. ಇದಕ್ಕೆ ಬೇಕಾದ ಒಂದು ಮಾನಸಿಕ ಪ್ರಚೋದನೆ ನಾವು ಮಾಡಕ್ಕಾಗದರಿಂದ ಮಕ್ಕಳು ಬೇರೆ ದಾರಿ ಹಿಡಿತಾ ಇದ್ದಾರೆ. ಅವರಿಗೆ ಈ ಮುಖಾಂತರ ಜವಾಬ್ದಾರಿ ಮತ್ತೆ ಕರ್ತವ್ಯಗಳನ್ನ ನಾವು ಅರ್ಥ ಮಾಡಿಸ್ಬೇಕಾಗಿದೆ. ಸೊ ಇದಾದ್ಮೇಲೆ ಬರುವಂತದ್ದು ಜೀವನದ ಅವಶ್ಯಕತೆಗಳೇನು. ಮಗುವಿಗೆ ಹುಟ್ಬಿಟ್ಟಿದೀವಿ, ಹುಟ್ಟಾಗೋಗಿದೆ, ಅದು ಒಂದು ಅನಿವಾರ್ಯ. ಹೊಟ್ಟೆಯಲ್ಲಿ ಇರಕ್ಕಾಗಲ್ಲ ಅಂತ ಹೊರಗೆ ಬಂದ್ಬಿಟ್ಟಿದೀವಿ. ಹುಟ್ಟಿದಾಗ 2.25 kg 2.5 kg ಇದ್ವಿ. ಈಗ 16 ವರ್ಷ 18 ವರ್ಷಕ್ಕೆ ನಾವು ನೋಡಿದಾಗ ನಾವು 40 kg 45 kg 50 kg ಬೆಳೆದ್ಬಿಟ್ಟಿದೀವಿ. ದೈಹಿಕವಾಗಿ ಬೆಳೆದಿದ್ದೀವಿ, ಬುದ್ಧಿಯಲ್ಲಿ ಬೆಳೆದಿದ್ದೀವಿ, ಮನಸ್ಸಲ್ಲಿ ಬೆಳೆದಿದ್ದೀವಿ, ನಮ್ಮ ನಡವಳಿಕೆಗಳಲ್ಲಿ ಬೆಳೆದಿದ್ದೀವಿ. ನಿಜ ತಾನೆ? ಸೊ ಇದನ್ನ ಗಮನ ಮಾಡಬೇಕು. ಎರಡನೇದು ಆಹಾರ. ತಿನ್ನೋ ಆಹಾರ ಮೊದಲು ಬೇಕಿತ್ತು, ಈಗಲೂ ಬೇಕು, ಮುಂದೇನೂ ಬೇಕು. ಅದನ್ನ ನೀವು ತಪ್ಪಿಸ್ಕೊಳಕ್ ಆಗಲ್ಲ. ದಿನಕ್ಕೆ 3 ಹೊತ್ತು ತಿನ್ಲೇಬೇಕು. ಅವ್ರು ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ಯಾವ ಟು ಡಿಸೈಡ್. ಮಗು ಇರುವಾಗ ಬರೀ ತಿನ್ಕೊಂಡೇ ಇರ್ತಾ ಇತ್ತು. ಈಗ ದೊಡ್ಡವರಾದಂಗೆಲ್ಲ ಅದ್ ಮಾಡ್ತೀವ ನಾವು? ಇಲ್ಲ. ಪೌಷ್ಟಿಕತೆ ಬೇಕು, ವಾತಾವರಣಕ್ಕೆ ತಕ್ಕಂತೆ ತಿನ್ಬೇಕು, ಕುಡಿಬೇಕು. ಸೊ ಈ ಎಲ್ಲ ಸಂಗತಿಗಳನ್ನ ನಾವು ಯೋಚನೆ ಮಾಡುವಂತ ಕಾಲ, ಅವಶ್ಯಕತೆ ಅದು. ಎರಡನೇದು ವಸತಿ. ಈಗ ಮನೆ ಇದೆ. ಸೊ ಮನೆಯಲ್ಲಿ ಎಲ್ಲರೂ ನಿನ್ಗೆ ಅನುಕೂಲವಾಗಿದೆಯಾ, ಖುಷಿಯಾಗಿದೆಯಾ? ಅದ್ರಲ್ಲಿ ಏನೋ ಒಂದು ನವೀಕರಣ ಮಾಡಬೇಕು, ಮಾಡಿಫಿಕೇಶನ್ ಮಾಡಬೇಕು. ಅಪ್ಪ ಅಮ್ಮಂಗೆ ಆಗಲ್ಲ. ಅವರು ಬಡತನ ನಂಬ್ಕೊಂಡು ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನೀನು ಬಡತನ ನಂಬ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕಲ್ಪನೆಗಳು ಬೇರೆ, ನಿಮ್ಮ ಅನಿವಾರ್ಯಗಳು ಬೇರೆ, ನೀವು ಸಾಧನೆ ಮಾಡಬಹುದು ಅಂತ ಸಂಗತಿಗಳು ಬೇರೆ. ನಿಜ ತಾನೆ? ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಹಂಗಾದ್ರೆ ಅದನ್ನೇನು ಮಾಡ್ತೀರಾ? ನೆಕ್ಸ್ಟ್ ಶಿಕ್ಷಣ. ನಿಮಗೆ ಭರವಸೆ ಮೂಡಿಸುವಂತಹ, ನೀವು ಇಚ್ಛಿಸುವ ಸಮರ್ಥವಾದ ಉದ್ಯೋಗಾವಕಾಶ ದೊರೆಯುವ ಅಥವಾ ಸ್ವಯಂ ಉದ್ಯೋಗ ಮಾಡುವ ಮನೋಭಾವ ಬರುವವರೆಗೂ ನಾವು ಶಿಕ್ಷಣ ಮಾಡಬೇಕು, ಕಲಿತಾ ಇರಬೇಕು. ಅದು ಫಾರ್ಮಲ್ ಎಜುಕೇಶನ್ ಇರ್ಬೋದು, ನಾನ್ ಫಾರ್ಮಲ್ ಎಜುಕೇಶನ್ ಇರ್ಬೋದು. ಸೊ ಇದು ನಾವು ಗಮನ ಮಾಡಬೇಕು. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಬಟ್ಟೆ. ಮೊದಲು ಹಾಕಿದ್ವಿ, ಈಗಲೂ ಹಾಕ್ತೀವಿ, ಮುಂದೆನೂ ಹಾಕ್ತೀವಿ. ಅದೇನು ಅನಿವಾರ್ಯ ನನಗೆ. ಎಂತ ಬಟ್ಟೆ ಹಾಕ್ಬೇಕು? 300 ರೂಪಾಯಿಗೂ ಬಟ್ಟೆ ಇದೆ, 3,000 ರೂಪಾಯಿಗೆ ಬಟ್ಟೆ ಇದೆ, 30,000 ರೂಪಾಯಿಗೆ ಬಟ್ಟೆ ಇದೆ. ಯಾವ್ದು ಹಾಕೋಬೇಕನ್ನೋ ಜಡ್ಜ್ಮೆಂಟ್, ಕಾಮನ್ ಸೆನ್ಸ್ ನನಗೆ ಬೇಕಲ್ವಾ? ಆರೋಗ್ಯ ಹೆಂಗೆ ಇಟ್ಕೋಬೇಕು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಇಲ್ಲದೆಲ್ಲ ತಿಂದು ಅನ್ರೆಸ್ಟ್ ಆಗಿ ಮನಸ್ಸು ಹಾಳು ಮಾಡ್ಕೊಂಡ್ರೆ ಅನಾರೋಗ್ಯ ಆಗ್ಬೇಕಾ? ಅಥವಾ ಭಗವಂತ ಕೊಟ್ಟರು ಆರೋಗ್ಯ, ಭಗವಂತ ಅಂದ್ರೆ ತಂದೆ ತಾಯಿ ಕೊಟ್ಟರು ಆರೋಗ್ಯವನ್ನು ಹಂಗೆ ಸುಸ್ಥಿರ ಮಾಡ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಇದನ್ನ ಗಮನ ಮಾಡಬೇಕು. ಆಮೇಲೆ ಹಬ್ಬ ಆಚರಣೆಗಳನ್ನ ಮಾಡೋವಂಥದ್ದು. ಮನೆಯಲ್ಲಿ ಏನು ಆಚರಣೆ ಆಗತ್ತೆ ಅದಷ್ಟೇ. ಅವರ ಕುಲ, ದೇವರು, ಅವರ ಪದ್ಧತಿಗಳೇನಿದೆ ಅದನ್ನ ಮಾಡೋವಂಥದ್ದು. ಅದಾದ್ಮೇಲೆ ನೈಸರ್ಗಿಕ ವಿಕೋಪಗಳಿಗೆ ನಾನು ಹೆಂಗೆ ರೆಸ್ಪಾಂಡ್ ಮಾಡ್ತೀನಿ. ಅತಿ ಮಳೆ, ಕಡಿಮೆ ಮಳೆ, ಅತಿ ಬಿಸಿಲು, ಕಡಿಮೆ ಬಿಸಿಲು, ಬಿರುಗಾಳಿ, ಏನು ಬೇಕಾದ್ರೂ ಆಗ್ಬೋದು. ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ತೀವ್ರ ಬರಗಾಲ, ಅದಕ್ಕೆ ನನ್ನ ರೆಸ್ಪಾನ್ಸ್ ಏನು, ಅವಾಗ ನನ್ನ ಅವಶ್ಯಕತೆ ಏನು, ಇಷ್ಟೆಲ್ಲ ಮಾಡ್ಕೊಂಡು ಹೋದ್ಮೇಲೆ ಕೊನೆಗೆ ಬರೋ ಸಾವು. ಸಾವು ಬಂದೇ ಬರುತ್ತೆ. ಆ ಸಾಯೋವರೆಗೂ ನಾನು ಹೆಂಗೆ ಇವನ್ನೆಲ್ಲ ಪೂರೈಸ್ಕೊಂಡು ಸಂತೋಷವಾಗಿ ಸಾಯ್ತೀನಿ, ಅದು ಮುಖ್ಯ ಅಲ್ವಾ? ಸೊ ಹಾಗಾಗಿ ನನ್ನ ಕನಸುಗಳೇನು, ಆ ಕನಸುಗಳಿಗೆ ಅವಶ್ಯಕತೆಗಳೇನು, ಇದನ್ನ ನಮ್ಮ SLC ವಿದ್ಯಾರ್ಥಿಗಳು
ಮತ್ತು PUC ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ಇದು ಯೋಚನೆ ಮಾಡದೇ ಇರೋಷ್ಟು ದೊಡ್ಡರಲ್ಲ ನಮ್ಮ ವಿದ್ಯಾರ್ಥಿಗಳು. ಆದರೆ ನೀನು ಯೋಚನೆ ಮಾಡುವಂಥ ಅವರಿಗೆ ಸ್ವತಂತ್ರ ಆಲೋಚನೆ ನಾವ್ಯಾರು ಕೊಡ್ತಾ ಇಲ್ಲ. ನಾವೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀವಿ, ಅಥವಾ ಭಯ ಹುಟ್ಟಾಕ್ಬಿಟ್ಟಿದ್ದೀವಿ. ಅದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗಡೆ ಬರಬೇಕು. ಸೊ ಹಾಗಾದರೆ ಇದಾದ್ಮೇಲೆ ಏನು ಮಾಡ್ಬೋದು ಸರ್? ಎರಡೇ ಇರೋದು ಅವರಿಗೆ. ಒಂದು ಉದ್ಯೋಗ ಸೈಡ್ ಹೋಗಬೇಕು, ಇಲ್ಲ ಸ್ವಯಂ ಉದ್ಯೋಗ ಸೈಡ್ ಹೋಗಬೇಕು. ಸೊ ಉದ್ಯೋಗ ಏನು ಬೇಕಾದ್ರೂ ತಗೊಳ್ಳಿ. ಸೊ ಅದಕ್ಕೆ ಸ್ಕಿಲ್ಲು, ನಾಲೆಡ್ಜು, ಆ್ಯಟಿಟ್ಯೂಡ್ ಬೇಕು. ಸ್ವಯಂ ಉದ್ಯೋಗಕ್ಕೆ ಸ್ಕಿಲ್ಲು, ನಾಲೆಡ್ಜು, ಆ್ಯಟಿಟ್ಯೂಡ್ ಬೇಕು. ಊರಲ್ಲಿ ಮಾಡ್ತೀಯ, ಹೊರಗಡೆ ಮಾಡ್ತೀಯ ಸ್ವಯಂ ಉದ್ಯೋಗ ಊರಲ್ಲಿ ಮಾಡ್ತೀಯ, ಹೊರಗಡೆ ಮಾಡ್ತೀಯ. ಅದಕ್ಕೆ ಅವ್ರೀಗ ತೆರ್ಕೋಬೇಕು. ಅದಕ್ಕಿರೋ ಅವಕಾಶಗಳನ್ನ ಅವರು ಸಂಶೋಧನೆ ಮಾಡಬೇಕು, ತಿಳ್ಕೋಬೇಕು, ಅದು ಮುಂದುವರಿಬೇಕು ಅನ್ನೋವಂಥದ್ದು ಪ್ರಜ್ಞೆಯನ್ನು ನಾವು ಅವರಲ್ಲಿ ಮೂಡಿಸ್ಬೇಕು. ಇದು ತುಂಬ ಮುಖ್ಯ. ಅವರು ಸರ್ಕಾರಿ ಕೆಲಸಕ್ಕೆ ಹೋಗ್ಲಿ, ಖಾಸಗಿ ಕೆಲಸಕ್ಕೆ ಹೋಗ್ಲಿ, ಸ್ವಂತ ಮಾಡಲಿ, ಏನೇ ಮಾಡಲಿ, ದುಡಿಮೆ ಮಾಡಲೇಬೇಕಲ್ವಾ ಜೀವನ ಮಾಡೋದಕ್ಕೆ. ಸೊ ಇದು ನಮಗೆ ಗೊತ್ತಿರಲಿ. ಸೊ ಹಾಗಾಗಿ ನಮ್ಮ ಭವಿಷ್ಯದ ಸೃಷ್ಟಿ ಕರ್ತರು ನಾವೇ ಆಗ್ತೀವಿ. ವಿವೇಕಾನಂದ ಹೇಳಿದ ದೊಡ್ಡ ಮಾತಿದು, ಯಾರೂ ಅಲ್ಲ ಅಲ್ವಾ. ವಿ ಆರ್ ದ ಕ್ರಿಯೇಟರ್ ಆಫ್ ಅವರ್ ಓನ್ ಡೆಸ್ಟಿನಿ ಅಂತ ಅವ್ರು ಹೇಳಿದ್ದಾರೆ. ತುಂಬ ಉತ್ತಮವಾದ ಮಾತಿದು. ಅವ್ರು ಹೇಳಿದ್ದು 1 ಶತಮಾನನೇ ಆಗೋಗಿದೆ, 1.5 ಶತಮಾನನೇ ಆಗೋಗಿದೆ. ಆದರೆ ಇವತ್ತು ಅದು ನಮಗೆ ಪ್ರಸ್ತುತ ಇದೆ ಅಲ್ವಾ. ಸೊ ಇದು ನಾವು ಗಮನ ಮಾಡಬೇಕು. ಸೊ ಹಾಗಾದರೆ ಯಶಸ್ವಿ ವ್ಯಕ್ತಿ ಯಾರು? ಈಗ ಮಕ್ಕಳಲ್ಲಿ ಗೊಂದಲ ಬರೋದೇ ಸರ್, ಹೂ ಇಸ್ ದೆನ್ ಯಾರನ್ನ ನಾವು ಯಶಸ್ವಿ ವ್ಯಕ್ತಿ ಅಂತ ಕರಿಬೋದು? ಹೂ ಈಸ್ ದ ಸಕ್ಸಸ್ಫುಲ್ ಪರ್ಸನ್ ವಿ ಕ್ಯಾನ್ ಟೆಲ್ ದೆಮ್ ಅಂತ ಕೇಳ್ತಾರೆ. ಆಗ ಯಶಸ್ವಿ ವ್ಯಕ್ತಿಯ ಗುಣಲಕ್ಷಣಗಳು ಅವ್ರಿಗೆ ಗೊತ್ತಿರಬೇಕು. ಒಂದನೇದು ಆರ್ಥಿಕವಾಗಿ ಸಬಲತೆ ಇರಬೇಕು, ಅವ್ರಿಗೆ ಸ್ವಲ್ಪ ಉಳಿತಾಯನೂ ಇರಬೇಕು, ನಿರಂತರ ಆದಾಯಗಳು ಬರ್ತಾ ಇರಬೇಕು, ಯಾವ ಮೂಲದಿಂದ ಬರಲಿ, ಮತ್ತು ಒಳ್ಳೆ ಶೈಕ್ಷಣಿಕ ಸಾಧನೆ ಇರಬೇಕು, ಅರ್ಧಂಬರ್ಧ ಮಾಡಿದ್ರೆ ಉಪಯೋಗ ಇಲ್ಲ ಅನ್ನೋದು ಗೊತ್ತಿರಬೇಕು. ಆಮೇಲೆ ಸುಖಿ ಕುಟುಂಬ ಇರಬೇಕು. ಜಗಳ ಆಡ್ಕೊಳ್ಳೋದು, ಬೈಕೊಳ್ಳೋದು, ಮಾತು ಬಿಡೋದು ಅವೆಲ್ಲ ಬಿಡಬೇಕು. ಹೌದು, ನ್ಯಾಗಿಂಗ್ ಮಾಡ್ಕೊಳ್ಳೋ ಅವೆಲ್ಲ ಬಿಡಬೇಕು. ಸಂತೋಷವಾಗಿರುವಂಥ ಒಂದು ಕುಟುಂಬ ಇರಬೇಕು ಅಲ್ವಾ. ಅದಾದಮೇಲೆ ಒಳ್ಳೆ ನಡತೆಗಳಿರಬೇಕು. ಇದು ಇನ್ನು ಮುಂದೆ ತುಂಬ ಮುಖ್ಯ. ಯಾಕಂದರೆ ನೀವು ಮನೆಯಿಂದ ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತೀರಾ, ಈ ಸ್ವಭಾವಗಳು, ನಡತೆಗಳೇ ಮ್ಯಾಟರ್ ಆಗೋದು. ಹೌದು, ಅದರಿಂದ ನಮ್ಮ ಜೀವನ ಬೆಳವಣಿಗೆ ಹೆಚ್ಚಾಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋ ಆಲೋಚನೆಗಳು ಯೋಚನೆ ಮಾಡಬೇಕು. ಅದಾದಮೇಲೆ ನಮ್ಮಲ್ಲಿ ಸ್ವಲ್ಪ ಸೃಜನಶೀಲತೆ ಹವ್ಯಾಸಗಳು ಇರಬೇಕು. ಓದೋದು, ಬರೆಯೋದು, ಆಟ ಆಡೋದು, ಸಂಗೀತ, ಆಮೇಲೆ ಎಲ್ಲದರಲ್ಲೂ ಭಾಗವಹಿಸೋದು, ಮತ್ತು ಟೂರ್ ಹೋಗೋದು, ನಡ್ಕೊಂಡು ಹೋಗೋದು, ಸೈಕ್ಲಿಂಗ್ ಮಾಡೋದು, ಏನಾದರೂ ಒಂದು ಹವ್ಯಾಸ ಇರಬೇಕು. ಆಯಿತಾ. ಅದೇ ರೀತಿ ಆಟೋಟಗಳಲ್ಲೂ ನಾವು ಭಾಗವಹಿಸಬೇಕು. ದೈಹಿಕ ನಾವೇ ಮೇಂಟೈನ್ ಮಾಡಿ. ಇಷ್ಟು ದಿನ ಹೆಂಗೋ ಆಗೋಯ್ತು, ಇನ್ನು ಮುಂದೆ ಹೆಂಗೆ ಆಗೋದಿಲ್ಲ. ಹೌದು. ಅದಾದಮೇಲೆ ಇನ್ನೊಂದು ಬೇಕಾಗಿರೋದು ಲಾಭದಾಯಕ ಮತ್ತು ಅರ್ಥಪೂರ್ಣ ಉದ್ಯೋಗ ಮಾಡಬೇಕು. ಉದ್ಯೋಗ ಅಂದ್ಬಿಟ್ಟು ಏನೇನೋ ಮಾಡೋಕ್ಕಾಗಲ್ಲ. ಲಾಭ, ನಷ್ಟ, ದೋಖ, ವಂಚನೆ ಮಾಡೋ ಉದ್ಯೋಗಗಳೆಲ್ಲ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ತುಂಬ ದಿನ ಬೆಳವಣಿಗೆ ಆಗಲ್ಲ. ಅಷ್ಟೇ ಬೇಗ ನಾವು ಹಿಂದಕ್ಕೆ ಬಂದ್ಬಿಡ್ತೀವಿ. ನಿಜ ಅಲ್ವಾ? ಸೊ ಹಾಗಾಗಿ ಆ ಕಲ್ಪನೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಇರಬೇಕು. ಸೊ ಹಾಗಾದರೆ ಸಂತಸದ ವ್ಯಕ್ತಿ ಆಗಬೇಕು. ಅಲ್ಟಿಮೇಟ್ಲಿ ಯು ಶುಡ್ ಬಿಕಮ್ ಎ ಹ್ಯಾಪಿ ಫೆಲೋ. ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನೋದು ಒಂದು ಲೆವೆಲಲ್ಲಿ ಉನ್ನತ ಸ್ತರದಲ್ಲಿ ಇರಬೇಕು ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕು. ಅದಾದ್ಮೇಲೆ ನಾನು ಹೇಳೋದೇನೆಂದ್ರೆ ಒಂದು ಸಾಮಾಜಿಕ ಮನ್ನಣೆನೂ ಇರಬೇಕು. ಈಗ ಎಷ್ಟೋ ವಿದ್ಯಾರ್ಥಿಗಳು ನೋಡ್ತೀವಿ, ಸಾಮಾಜಿಕ ಮನ್ನಣೆನೇ ಇಲ್ಲ ಅವ್ರಿಗೆ. ಅವ್ರ ಅಪ್ಪ ಅಮ್ಮಂಗಿರೋಷ್ಟು ಸ್ವಲ್ಪನೂ ಇಲ್ಲ. ಇಂಥವ್ರ ಮಗ ಅಂತಾನೂ ಹೇಳಲ್ಲ, ಬರೀ ನೆಗೆಟಿವ್ ಆಗೇ ಮಾತಾಡೋದು ನಾವು ನೋಡ್ತೀವಿ. ಸೊ ಅದು ವಿದ್ಯಾರ್ಥಿಗಳಿಗೆ ಹರ್ಟ್ ಆಗುತ್ತೆ. ಅವ್ರ ಘನತೆಗೆ, ಅವರ ಹಿರಿಮೆಗೆ, ಅವರ ಸಂತೋಷಕ್ಕೆ, ಅವರ ಸಮಾಧಾನ ಗುಣಗಳಿಗದು ಹರ್ಟ್ ಆಗ್ತಾ ಇದೆ, ತೊಂದರೆ ಕೊಡ್ತಾ ಇದೆ. ಇದರಿಂದ ಮಕ್ಕಳನ್ನ ಪಾರು ಮಾಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಶೈಕ್ಷಣಿಕ ಸಾಧನೆನ ಅತ್ಯುತ್ತಮವಾಗಿ ಹೇಗೆ ಮಾಡೋದು, ಮುಂದೆ ನಿನ್ನೆ ವೃತ್ತಿ ಮಾರ್ಗದರ್ಶನ, ಜೀವನಾಧಾರಗಳನ್ನ ಹೆಂಗೆ ರೂಪಿಸ್ಕೊಳ್ಳಿಕ್ಕೆ ಬೇಕಾದಂಥ ಇರುವ ಅವಕಾಶಗಳೇನು ಅನ್ನೋದನ್ನು ನಾವು ಇವತ್ತಿನ ಈ ಬಾನುಲಿ ಪ್ರಸರಣದಲ್ಲಿ ವಿಸ್ತಾರವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ತಾವು ಹೇಳಿದ್ರಿ ಒಬ್ಬ ವಿದ್ಯಾರ್ಥಿ ತನ್ನ ಕನಸನ್ನು ಹೇಗೆ ಕಟ್ಕೊಳ್ಬೇಕು, ಯಾವ ಥರ ಆಲೋಚನೆಗಳಿರಬೇಕು ಅಂತ ಹೇಳಿದ್ರಿ. ಸೊ ನಾನು ಮೊದಲೇ ಹೇಳ್ದಂಗೆ ಕೆಲವ್ರಿಗೆ SLC ಮುಗಿದ ನಂತರ ನಾನು ಸೈನ್ಸ್ ತಗೊಳ್ಬೇಕಾ, ಕಾಮರ್ಸ್ ತಗೊಳ್ಬೇಕಾ ಅಥವಾ ಆರ್ಟ್ಸ್ ತಗೊಳ್ಬೇಕಾ ಅಂತಕ್ಕಂಥ ಒಂದು ಗೊಂದಲಗತಿ. ಈ ಒಂದು ವಿಷಯಗಳಲ್ಲಿ ತನ್ನ ಒಂದು ಆಸಕ್ತಿಗೆ ತಕ್ಕಂತೆ ಹೇಗೆ ಆ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕು ಸರ್? SLC ಮಕ್ಕಳಾಗಲಿ, PUCಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಾಗಲಿ ತಮ್ಮ ಉದ್ಯೋಗ ಏನು, ಜೀವನೋಪಾಯಗಳೇನು ಅನ್ನೋದು ಈಗಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಹೌದು, ಈಗಲೇ ಉದ್ಯೋಗ ಮಾಡೋ ಅವಶ್ಯಕತೆ ಇಲ್ಲ ಅವರು. ಯಾಕಂದ್ರೆ ಇನ್ನೂ ತಂದೆ ತಾಯಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಅವ್ರ ಅಗತ್ಯಗಳನ್ನ ಪೂರೈಸೋಷ್ಟು ಸಾಮರ್ಥ್ಯ ಅವ್ರಿಗಿದೆ. ಇಲ್ಲ ಅಂದರೆ ಸರ್ಕಾರದ ಕಡೆಯಿಂದನೂ ಪೂರೈಸ್ಕೊಳ್ಳೋ ಅಂಥದ್ದಿದೆ. ಹಾಗಾದ್ರೆ SLC ನಂತರ ಏನಿದೆ ಅಂತ ನೋಡೋಣ. SLC ನಂತರ ಅವರಿಗೆ ಒಂದು ಎಜುಕೇಷನ್ ವೈಸ್ ಏನಿದೆ, ಶೈಕ್ಷಣಿಕವಾಗಿ ಮುಂದುವರಿಯಲು ಏನಿದೆ, ತಾಂತ್ರಿಕ ಶಿಕ್ಷಣ ಏನಿದೆ, ಹೌದು, ಅದು ಟೆಕ್ನಿಕಲ್ ಎಜುಕೇಷನ್ ಸೈಡ್ ಅಂತ ಕರಿತೀವಿ. ಅದಾದಮೇಲೆ ವೊಕೇಶ್ನಲ್ ಟ್ರೈನಿಂಗ್ ಏನಿದೆ, ಅದಕ್ಕೇನು ಓದಬೇಕಂತೇನಿಲ್ಲ.
ಕೆಲವು ಟ್ರೈನಿಂಗು ಮತ್ತು ಮೂಲಭೂತ ಮಾಹಿತಿಗಳು ಕೊಟ್ಟು ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅದರಿಂದನೂ ಉದ್ಯೋಗಗಳು ಸಿಗುತ್ತೆ. ಅದಾದಮೇಲೆ ಕೆಲವು ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ. ಓದಿ ಸಾಲದು ಅಥವಾ ನಾನು ಏನೂ ಓದಿಲ್ಲ, ತುಂಬ ಎಲ್ಲೋ ಹೋಗ್ಬಿಟ್ಟು ನಾನು ಓದೋಕ್ಕಾಗಲ್ಲ, ಮನೆ ಪರಿಸ್ಥಿತಿ ಕಷ್ಟ ಇದೆ, ಅಂಥ ಸಮಯದಲ್ಲಿ ಕೆಲವು ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಮಾಡಿಕೊಂಡು ಕೆಲಸನ ನೀವು ಶುರು ಮಾಡಲಿಕ್ಕೆ ಅವಕಾಶ ಇದೆ. ಸ್ವಯಂ ಉದ್ಯೋಗನೂ ಮಾಡ್ಬೋದು, ಉದ್ಯೋಗಕ್ಕೂ ಹೋಗ್ಬೋದು. ಅವುಗಳ ಬಗ್ಗೆ ನಾವು ಸ್ವಲ್ಪ ಈಗ ಗಮನ ಮಾಡೋಣ. ಸೊ ಮೊದಲನೇದಾಗಿ SLC ಆದಮೇಲೆ ಇರುವಂಥ ಅವಕಾಶಗಳು ನಮಗೇನು ಶೈಕ್ಷಣಿಕ ಅವಕಾಶಗಳು, ಒಂದು ಕಲಾ ವಿಭಾಗಕ್ಕೆ ಹೋಗ್ಬೋದು, ಆರ್ಟ್ಸ್ ಅಂತ ಕರಿತೀವಿ. ಎರಡನೇದು ವಿಜ್ಞಾನ ಸೈನ್ಸು, ಮೂರನೇದು ಕಾಮರ್ಸು ವಾಣಿಜ್ಯ ಅಂತೀವಿ. ಅದಾದಮೇಲೆ ತಾಂತ್ರಿಕ ಕೋರ್ಸುಗಳಂತ ನಾವು ಕರಿತೀವಿ. ಸೊ ಹಾಗಾದರೆ ಕಲೆ PUCನಲ್ಲಿ ಕಲೆ ತಗೊಳ್ತೀನಿ ಅನ್ನೋದಾದ್ರೆ ಏನು ಆಪ್ಷನ್ ಇದೆ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 4 ಸಬ್ಜೆಕ್ಟ್ ತಗೊಳ್ಳೇಬೇಕು ಆರ್ಟ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ. ಇದು 4 ಸಬ್ಜೆಕ್ಟ್ 2 ವರ್ಷ ಓದಲೇಬೇಕು, ಮತ್ತು 2 ಸಬ್ಜೆಕ್ಟ್ ಇದ್ದೇ ಇರುತ್ತೆ. 2 ವರ್ಷ ಓದಿ ಪರೀಕ್ಷೆ ಬರೆದ್ರೆ ಮಾತ್ರ ಸರ್ಟಿಫಿಕೇಟ್ ಸಿಗೋದು. ಇದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಸೇರ್ತೀನಿ ಸೇರ್ಕೊಂಬಿಟ್ಟು ಅರ್ಧಂಬರ್ಧ ಮಾಡ್ತೀನಿ ಅಂದರೆ ನಿಮಗೆ SLC ಅಷ್ಟೇನೆ. ನೀವು ಫಸ್ಟ್ ಇಯರ್ PUC ಅಂತಾರು ಮಾರ್ಕ್ಸ್ ಕಾರ್ಡ್ ಸಿಗೋದಿಲ್ಲ, ಆಯ್ತಾ. ಸೆಕೆಂಡ್ ಇಯರ್ PUC ಪಾಸ್ ಆದರೆ ಮಾತ್ರ ಆಗ ಬೋರ್ಡ್ನವ್ರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅನೇಕ ಕಾಂಬಿನೇಷನ್ಗಳಿದೆ. ಉದಾಹರಣೆಗೆ HEPS ಫೇಮಸ್, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಹೌದು ಆಯಿತಾ. ಇನ್ನು ಕೆಲವೊಮ್ಮೆ ಇತಿಹಾಸ, ಶಿಕ್ಷಣಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಂತಿದೆ. ಈ ಥರ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ, ಇಂಗ್ಲೀಷ್ ಮೀಡಿಯಮ್ ಬೇಕಾ ಕನ್ನಡ ಮೀಡಿಯಮ್ ಬೇಕಾ ಅಂತ ನೀವು ಚೂಸ್ ಮಾಡ್ಕೋಬೇಕು. ಹೌದು, ಅದು ನಿಮ್ಮೂರಲ್ಲಿ ಸಿಗತ್ತಾ, ನಿಮ್ಮೂರಿನ ವ್ಯಾಪ್ತಿನಲ್ಲಿ ಸಿಗತ್ತಾ, ತಾಲೂಕಲ್ಲಿ ಸಿಗತ್ತಾ, ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ಸಿಗತ್ತಾ, ಮೈಸೂರಲ್ಲಿ ಸಿಗತ್ತಾ, ಗುಂಡ್ಲುಪೇಟೆಯಲ್ಲಿ ಸಿಗತ್ತಾ ಅನ್ನೋ ಒಂದು ಮ್ಯಾಪಿಂಗ್ ಮಾಡ್ಕೋಬೇಕು ಯಾವಾಗ SLC ಎಕ್ಸಾಮ್ ಮುಗಿದ ನಂತರ. ಸೊ ಅದಕ್ಕೆ ನೀವು ಸೇರ್ಕೊಳ್ಳೋದ್ರ ಕಡೆ ಗಮನ ಕೊಡ್ಬೋದು. ಇನ್ನು ಕೆಲವರು ಏನು ಮಾಡ್ತಾರೆ, ಸರ್ ಜಾಗ್ರಫಿ ಇಟ್ಕೊಳ್ತೀವಿ ಅಂದರೆ ಇಟ್ಕೊಳ್ಳೋರು ಇದ್ದಾರೆ. ಇನ್ನು ಕೆಲವರು ಹೋಮ್ ಸೈನ್ಸ್ ಇಟ್ಕೊಳ್ಳೋರು ಇದ್ದಾರೆ. ಬೇಡ ಅಂತ ನಾವು ಹೇಳೋದಿಲ್ಲ, ಆದರೆ ಆ ಕೋರ್ಸ್ ಕಾಂಬಿನೇಷನ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಲ್ಲ ಕಾಂಬಿನೇಷನ್ ಎಲ್ಲ ಕಾಲೇಜು ಇರೋದಿಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಮಕ್ಕಳಿಗೆ ಆದಷ್ಟು ಸರ್ಕಾರಿ ಶಾಲೆಯಲ್ಲೇ ಓದಿ, ಕಾಲೇಜುಗಳಲ್ಲೇ ಓದಿ. ಫೀಸ್ ಕಡಿಮೆ ಮತ್ತು ಅಲ್ಲಿ ಸವಲತ್ತುಗಳಿರ್ತದೆ, ಚೆನ್ನಾಗಿ ಪಾಠ ಮಾಡ್ತಾರೆ. ಸೊ ಖಾಸಗಿ ಶಾಲೆಗಳಲ್ಲಿ PUCಗೆ ಲಕ್ಷಾಂತರ ರೂಪಾಯಿ ಫೀಸ್ ತುಂಬಬೇಕು ವರ್ಷಕ್ಕೆ. ಅಷ್ಟು ನಮ್ಗೆ ಅಫೋರ್ಡಬಿಲಿಟಿ ಇಲ್ಲ. ಆಮೇಲೆ ತಂದೆ ತಾಯಿಗೂ ಅದನ್ನು ಲಾಸ್ ಮಾಡಬೇಡಿ. ಅದು ಹಣ ಉಳಿದ್ರೆ ನಿಮಗೆ ಏನೇನಕ್ಕಾರ ಖರ್ಚು ಮಾಡ್ತಾರೆ ತಂದೆ ತಾಯಿಗಳು, ನಿಜ ತಾನೇ? ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಹಾಗಾದ್ರೆ PUCನಲ್ಲಿ ಕಲೆ ಕೋರ್ಸ್ ತಗೊಂಡಾದ್ಮೇಲೆ ಡಿಗ್ರಿ ಅಂತ ಮಾಡಬೇಕು. ಇದು 3 ವರ್ಷದ ಕೋರ್ಸ್, 6 ಸೆಮಿಸ್ಟ್ರು. ಅಲ್ಲೂ ನೀವು ಕಾಂಬಿನೇಷನ್ ಮಾಡ್ಕೋಬೋದು. ಅದರಲ್ಲಿ ನೀವು ಬೇಕಾದರೆ ಜರ್ನಲಿಸಮ್ ಕಡೆ ಹೋಗ್ಬೋದು, ಸೈಕಾಲಜಿ ಕಡೆ ಹೋಗ್ಬೋದು, ಹೋಮ್ ಸೈನ್ಸ್ ಕಡೆ ಹೋಗ್ಬೋದು, ಸಮಾಜಶಾಸ್ತ್ರದ ಕಡೆ ಹೋಗ್ಬೋದು, ಸಮಾಜ ಸೇವೆ ಕಡೆ ಹೋಗ್ಬೋದು. ತುಂಬ ಆಪ್ಷನ್ಸ್ ಇದೆ ಡಿಗ್ರಿಯಲ್ಲಿ. ಅದನ್ನ ಯೂನಿವರ್ಸಿಟಿ ಎಜುಕೇಶನ್ ಅಂತ ಕರೀತಾರೆ, ಅಂಡರ್ ಗ್ರಾಜ್ಯುಯೇಷನ್ ಅಂತ. 6 ಸೆಮಿಸ್ಟರ್ ಪಾಸ್ ಆಗಲೇಬೇಕು. ಆದಮೇಲೆ 6 ಸೆಮಿಸ್ಟ್ರಲ್ಲಿ ಅಂಕಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದು ಪರ್ಸೆಂಟೈಲ್ ಅಂತ ಇರುತ್ತೆ, CGPA ಅಂತ ಇರುತ್ತೆ. ಅದ್ರ ಮೇಲೆ ಮುಂದಿಂದೇನು ಅಂತ. ಸೊ ಇದು ನಮಗೆ ಗೊತ್ತಿರಬೇಕು. ಸೊ ಹಾಗಾದ್ರೆ ಡಿಗ್ರಿ ಆದಮೇಲೆ ಏನು ಮಾಡ್ಬೋದು ಸರ್ ಅಂದರೆ, ಡಿಗ್ರಿ ಆದಮೇಲೆ ನೀವು B.Ed ಮಾಡ್ಬೋದು, ಯಾವುದೇ ಸ್ನಾತಕೋತ್ತರ ಪದವಿ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋಗ್ಬೋದು. ಅದು 2 ವರ್ಷದ ಕೋರ್ಸು, 4 ಸೆಮಿಸ್ಟ್ರು. ಅಲ್ಲೂ ಅಷ್ಟೇ 4 ಸೆಮಿಸ್ಟರ್ ಓದಿದ್ರೆ ಮಾತ್ರ ಮಾಸ್ಟರ್ ಡಿಗ್ರಿ, ಇಲ್ಲ ಅಂದರೆ ಸಿಗೋದಿಲ್ಲ. ಸೊ ನಿಮಗೆ ಮ್ಯಾನೇಜ್ಮೆಂಟ್ ಹುದ್ದೆಗಳಿಗೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಎಲ್ಲ ಥರ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಹೋಗ್ಬೋದು. ಆಮೇಲೆ ಕರ್ನಾಟಕ ಆಡಳಿತ ಸೇವೆ ನಡೆಸೋ ಎಲ್ಲ ಎಕ್ಸಾಮ್ಸ್ನ KEA ಅಂತ ಕರಿತೀವಿ, ಕರ್ನಾಟಕ ಎಜುಕೇಷನ್ ಅಥಾರಿಟಿ, ಅವರು ಆಗಾಗ ನಡೆಸುವ ಸೇವಾ ಸಿಬ್ಬಂದಿ ನೇಮಕಾತ ಪರೀಕ್ಷೆಗಳಲ್ಲಿ ಭಾಗಿಯಾಗಿ ನೀವು ಪಾಸಾಗಿ, ಅದು ಡಿಗ್ರಿ ಒಂದು ಎಲಿಜಿಬಿಲಿಟಿ ಅಷ್ಟೇ, ಅರ್ಹತೆ. ಅವ್ರು ಕೊಡೋ ಪ್ರಶ್ನೆ ಪತ್ರಿಕೆನ ನೀವು ಸಾಲ್ವ್ ಮಾಡಬೇಕು. ಅದ್ರ ಕಡೆ ಗಮನ ಇಟ್ಟು ಈಗಲಿಂದ ನೀವು ಪ್ರಿಪೇರ್ ಆಗಬೇಕು. ಬರೀ ಡಿಗ್ರಿ ಪಾಸ್ ಆದಮೇಲೆ ಅದನ್ನು ಓದ್ತೀನಿ ಅಲ್ಲ, ಅದು ಡೇ 1ಇಂದನೇ ಅದಕ್ಕೆ ರೆಡಿ ಆಗಬೇಕು. ಅದಕ್ಕೆ ಪುಸ್ತಕಗಳು ಸಿಗುತ್ತೆ, ತಗೊಂಡು ಓದೋಕೆ ಶುರು ಮಾಡಬೇಕು, ಮಾರ್ಗದರ್ಶನ ತಗೋಬೇಕು. ಬ್ಯಾಂಕ್ ಕಡೆ ಹೋಗ್ಬೋದು, ಇನ್ಶೂರೆನ್ಸ್ ಕಡೆ ಹೋಗ್ಬೋದು, ಖಾಸಗಿ ಕಂಪನಿಗಳ ಕಡೆ ಹೋಗ್ಬೋದು, ಬಹುರಾಷ್ಟ್ರೀಯ ಕಂಪನಿಗಳ ಕಡೆ ಹೋಗ್ಬೋದು. ಇದಕ್ಕೆ ಡಿಗ್ರಿ ಅಂತ ಕರಿತೀವಿ. ಡಿಗ್ರಿ ಆದಮೇಲೆ ಸ್ನಾತಕೋತ್ತರ ಪದವಿ ಅಂತ ಕರಿತೀವಿ. ಅದು 2 ವರ್ಷದ ಕೋರ್ಸು, 4 ಸೆಮಿಸ್ಟ್ರು. ಉದಾಹರಣೆಗೆ ಆರ್ಟ್ಸಿಂದ ಮೇಲಕ್ಕೆ ಹೋಗೋರಿಗೆ ಸುಮಾರು ಒಂದು 15-20 ಕೋರ್ಸುಗಳಿದೆ. ಅದೆಲ್ಲ ಬೇಕಾದ್ರೂ ಸೇರ್ಕೋಬೋದು. ಪ್ರೈವೇಟ್ ಕಾಲೇಜಲ್ಲೂ ಇದೆ, ಯೂನಿವರ್ಸಿಟಿನಲ್ಲೂ ಇದೆ, ಗೌರ್ಮೆಂಟ್ ಕಾಲೇಜಲ್ಲೂ ಇದೆ. ನಾನು ನಿಮಗೆ ಅಡ್ವೈಸ್ ಮಾಡೋದು, ಒಳ್ಳೆ ಅಂಕ ತಗೊಳ್ಳಿ, ಡಿಗ್ರಿನಲ್ಲಿ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಓದಿ. ಅಲ್ಲಿ ಸಿಗೋ ಸೌಲಭ್ಯಗಳು ಜಾಸ್ತಿ, ಫೀಸ್ ಕಡಿಮೆ, ಆಯಿತಾ. ಸಂತೋಷವಾಗಿ ಕಲೀಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ತುಂಬ ಫೀಸ್ ಕಟ್ಟಬೇಕಾಗತ್ತೆ, ಅದು ನಿಮ್ಗೆ ಅಫೋರ್ಡಬಿಲಿಟಿ ಇರೋದಿಲ್ಲ. ಹಾಗಾದರೆ ಇದು ಆರ್ಟ್ಸಲ್ಲಿ. PUCನಲ್ಲಿ ಏನಿದೆ ಸರ್, ವಿಜ್ಞಾನ,
ವಿಜ್ಞಾನದಲ್ಲಿ PCMB ಅಂತ ಫೇಮಸ್ ಸಬ್ಜೆಕ್ಟ್ ಇದು, ಫಿಸಿಕ್ಸ್ ಕೆಮಿಸ್ಟ್ರಿ ಮಾಸ್ಟ್ ಬಯಾಲಜಿ. ಯಾರಿಗೆ ಬಯಾಲಜಿ ಕಷ್ಟ ಅನ್ಸುತ್ತೋ ಅವ್ರು ಕಂಪ್ಯೂಟರ್ ಸೈನ್ಸ್ ತಗೊಳ್ತಾರೆ, ಅದು ಬೇಡ ಅಂದರೆ ಎಲೆಕ್ಟ್ರಾನಿಕ್ಸ್ ತಗೊಳ್ತಾರೆ, ಅದು ಬೇಡ ಅಂದರೆ ಜಾಗ್ರಫಿ ತಗೊಳ್ತಾರೆ, ಅದು ಬೇಡ ಅಂದರೆ ಹೋಮ್ ಸೈನ್ಸ್ ತಗೊಳ್ತಾರೆ, 4ನೇ ಸಬ್ಜೆಕ್ಟ್. ಅದು ಬೇಡ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾರೆ, ಮ್ಯಾಥಮೆಟಿಕ್ಸ್ ಬೇಡ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾರೆ. ಎಲ್ಲ ಕೋರ್ಸ್ಗೂ ಡಿಮಾಂಡ್ ಇದೆ. ನನ್ನ ಪ್ರಕಾರ ಹಳ್ಳಿ ಮಕ್ಕಳು PCMB ಓದಬೇಕಂತ ಹೇಳ್ತೀನಿ. ಏನಕ್ಕೆ ಬಯಾಲಜಿ ತೊಗೊಂಡ್ರೆ, ಜೀವಶಾಸ್ತ್ರ ತೊಗೊಂಡ್ರೆ 33-35 ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ ಅವ್ರಿಗೆ KET CETನಲ್ಲಿ. ಇಲ್ಲಾಂದರೆ ಕಡಿಮೆ ಆಗಿಬಿಡುತ್ತೆ, ಬರೀ ಇಂಜಿನಿಯರಿಂಗ್ ಕಡೆ ಮಾತ್ರ ಹೋಗ್ಬೇಕು. ಬೇಡ ಅಂದ್ಬಿಟ್ಟು ಅವರು ಪ್ಯೂರ್ ಸೈನ್ಸ್ ಕಡೆ ಓದೋಕ್ಕಾಗೋದೇ ಇಲ್ಲ. ಹಾಗಾಗಿ ಬಯಾಲಜಿ ಓದೋದು ಉತ್ತಮ ಅಂತ ನಾನು ಹೇಳ್ತೀನಿ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಹಾಗಾಗಿ PUC ನಂತರ ಏನು ಸರ್, ಒಂದು CET ಬರೀತಾರೆ, ಅದಾದ್ಮೇಲೆ COMET K ಅಂತ ಬರೀತಾರೆ ಮ್ಯಾನೇಜ್ಮೆಂಟ್ ಕೋರ್ಸುಗಳಿಗೆ. ಸೊ ಹಾಗಾಗಿ ಅಲ್ಲಿ ನೀವು ಇಂಜಿನಿಯರಿಂಗ್ ಕಡೆ ಹೋಗ್ಬೋದು. 4 ವರ್ಷದ ಕೋರ್ಸು, 6 ತಿಂಗಳಿಗೆ ಸೆಮಿಸ್ಟ್ರು, 8 ಸೆಮಿಸ್ಟ್ರು. ಅದು ಯಾವ ಯೂನಿವರ್ಸಿಟಿ ಅವ್ರು ಮಾಡ್ತಾರೆ ಅವ್ರು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಪ್ರೈವೇಟ್ ಯೂನಿವರ್ಸಿಟಿನ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ VTU ಅಂತ ಕರೀತಾರೆ, ಅವ್ರ ಮುಖಾಂತರ ಆಗುತ್ತಾ. ಅದು ಅಫಿಲಿಯೇಷನ್ ನೋಡ್ಕೊಂಡು ಸೇರಬೇಕು. ಯಾರಿಗೆ ನ್ಯಾಕಲ್ಲಿ A ಮತ್ತು A+ ಇದೆ ಆ ಕಾಲೇಜಿಗೆ ಸೇರಿದ್ರೆ ಮಾತ್ರ ಉಪಯೋಗ. B+, C+ಗೆ ಹೋದ್ವಿ ಅಂದರೆ ಅಲ್ಲಿ ಓದೋದ್ರು ಒಂದೇ ಬಿಟ್ಟರು ಒಂದೇ, ವೇಸ್ಟ್. ಅದು ಸೀಟ್ ಸಿಗತ್ತೆ, ಆದರೆ ಅದಕ್ಕೆ ಮಾನ್ಯತೆ ಕಡಿಮೆ. ಸೊ ಮಾನ್ಯತೆ ಇರೋ ಕಾಲೇಜಲ್ಲಿ ನೀವು ಸೀಟ್ ತಗೋಬೇಕು ಅಂದರೆ CETನಲ್ಲಿ ಒಳ್ಳೆ ಅಂಕ ತೆಗಿಬೇಕು, ಆ್ಯನ್ಯುವಲ್ ಎಕ್ಸಾಮ್ PUCನಲ್ಲಿ ಒಳ್ಳೆ ಅಂಕ ತೆಗಿಬೇಕು. 2ರಿಂದ 50% ತಗೊಂಡು ರ್ಯಾಂಕ್ ಕೊಡ್ತಾರೆ. ಅದರಿಂದ ನಿಮ್ಗೇನಾಗತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇಂಥದನ್ನು ಎಲ್ಲರೂ ಟ್ರೈ ಮಾಡಬೇಕು. ಕ್ಯಾಟಗರಿ ಎಲ್ಲ ಆಮೇಲೆ ಆಯ್ತಾ, ಪರೀಕ್ಷೆ ಮಾತ್ರ ಎಲ್ರಿಗೂ ಒಂದೇ, ಅಸೆಸ್ಮೆಂಟ್ ಎಲ್ರಿಗೂ ಒಂದೇ, ಮಾರ್ಕ್ಸ್ ಕಾರ್ಡ್ ಕೊಡೋದು ಎಲ್ರಿಗೂ ಒಂದೇ. ಬಟ್ ಬೇರೆ ಅವಕಾಶಗಳಿಗೆ ಹೋಗುವಾಗ ಆಗ ಕ್ಯಾಟಗರಿ ವೈಸ್ ಅವರಿಗೆ ತುಂಬ ಬೇರೆ ಬೇರೆ ಅವಕಾಶಗಳಿರುತ್ತೆ. ಯಾವ ಕ್ಯಾಟಗರಿಗೆ ಏನು ಬರ್ತೋ ಅದನ್ನು ತೊಗೊಂಡು ಮೇಲಕ್ಕೆ ಹೋಗ್ಬೋದು. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಹಂಗಾದರೆ PUC ಆದಮೇಲೆ ನಾವು ಡಿಗ್ರಿ ಕಡೆ ಹೋಗ್ತೀವಿ ಸರ್ ಅಂದರೆ ಅಲ್ಲೂ ಅಷ್ಟೇ 3 ವರ್ಷ 3 ಸಬ್ಜೆಕ್ಟ್ನ ಓದಬೇಕು, 6 ಸೆಮಿಸ್ಟ್ರು, 6ರಲ್ಲೂ ಪಾಸ್ ಆಗಬೇಕು. ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಪಾಸ್ ಆಗಲಿಲ್ಲ, ಸಬ್ಜೆಕ್ಟ್ ಉಳಿಸ್ಕೊಂಡಿದ್ದೀರಾ ಅಂದರೆ 3ನೇ ಸೆಮಿಸ್ಟರ್ ಕಳಿಸಲ್ಲ. 3-4ರಲ್ಲಿ ಉಳಿಸ್ಕೊಂಡಿದ್ದೀರಿ ಅಂದರೆ 5ನೇ ಸೆಮಿಸ್ಟರ್ ಕಳಿಸಲ್ಲ. 6 ಸೆಮಿಸ್ಟ್ರಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು. ಇದನ್ನು ಅರ್ಥ ಮಾಡ್ಕೊಂಡು ಸೇರ್ಕೋಬೇಕು ವಿದ್ಯಾರ್ಥಿಗಳು. ಸುಮ್ಮನೆ ಉತ್ಸಾಹ ಬಂತು ಅಂತ ಸೇರ್ಕೊಂಬಿಟ್ಟು ಕಡಿಮೆ ಸಾಧನೆ ಮಾಡೋದು, ಕಳಪೆ ಸಾಧನೆ ಮಾಡೋಕ್ಕೋದ್ರೆ ಲಾಸ್ ಯಾರಿಗೆ, ಅವ್ರಿಗೇನೆ. ಸೊ ಇದೂ ಅಷ್ಟೇ, ಇದಕ್ಕೂ ಅಷ್ಟೇ ಕಾಂಬಿನೇಷನ್ ಏನು ಬೇಕಾದ್ರೂ ತೊಗೋಬೋದು. ಸೊ ಇದಕ್ಕೂ PUC ಎಕ್ಸಾಮ್ ಆದಮೇಲೆ ಕಾಲೇಜುಗಳ ಹತ್ರ ಹೋಗಿ ನೋಡಿ, ಟೀಚಿಂಗ್ ರೂಮ್ ಹೆಂಗಿದೆ, ಲೈಬ್ರರಿ ಹೆಂಗಿದೆ, ಫ್ಯಾಕಲ್ಟಿ ಇದ್ದಾರಾ ಇಲ್ವಾ ತಿಳ್ಕೊಳ್ಳಿ. ಅಕಾಡೆಮಿಕ್ ಸೈಕಲ್ ಏನು, ಯಾವಾಗ ಶುರು ಆಗುತ್ತೆ, ಯಾವಾಗ ಮುಗಿಯುತ್ತೆ, ಫೀಸ್ ಸ್ಟ್ರಕ್ಚರ್ ಏನು, ಎಕ್ಸಾಮಿನೇಷನ್ ಫೀಸ್ ಏನು, ಲೈಬ್ರರಿ ಫೀಸ್ ಏನು, ಹಾಸ್ಟೆಲ್ ಫೆಸಿಲಿಟಿ ಇದೆಯೇ ಇಲ್ವೋ, ಇವೆಲ್ಲ ತಿಳ್ಕೊಳ್ಳಿ. ಅದು ಕನ್ಫರ್ಮ್ ಆದಮೇಲೆ ಹೋಗಿ. ಇಲ್ಲ ಸೇರ್ಕೊಂಡಾದ್ಮೇಲೆ ನನಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ, ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಬಸ್ ಪಾಸ್ ಸಿಗ್ತಾ ಇಲ್ಲ, ಮನೆಯಿಂದ ಓಡಾಡಬೇಕು, ಇವೆಲ್ಲ ಆಗದೇ ಇರೋ ಕೆಲಸ. ಒಂದು SLC ಅವರು ಒಂದು 5 ವರ್ಷ, PUC ಅವರು ಇನ್ನೊಂದು 3ರಿಂದ 5 ವರ್ಷ ಶ್ರಮಪಟ್ಟು ಓದ್ಬಿಟ್ರೆ ಜೀವನ ಬೇಗ ಸೆಟ್ಲ್ ಆಗುತ್ತೆ. ಇನ್ನು ಮುಂದೆ ಇರೋ ಜೀವನ ಎಲ್ಲ, ಉದ್ಯೋಗಗಳೆಲ್ಲ ಕಲಿಕೆ ಆಧಾರಿತ, ಶೈಕ್ಷಣಿಕ ಆಧಾರಿತ, ತಂತ್ರಜ್ಞಾನ ಆಧಾರಿತ. ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಯಾವ ಯಾವ ಅಂಶಗಳಿಗೆ ಮಾನ್ಯತೆ ಇದೆ ಆ ವಲಯಗಳು ಮಾತ್ರ ಬೆಳೆಯುತ್ತೆ. ಅಲ್ಲಿ ಪ್ರಾಧಾನ್ಯತೆ ಇಲ್ಲದೇ ಇರೋ ವಲಯಗಳನ್ನ ಹೋಗ್ತೀನಿ ಅಂದರೆ ನಿಮ್ಗೆ ಅವಕಾಶಗಳು ಕಡಿಮೆ, ದುಡಿಮೆನೂ ಕಡಿಮೆ, ಜೀವನ ಬೇಗ ನೀವು ಸೆಟ್ಲ್ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಅಂಥ ವಲಯಗಳಿಗೆ ನೀವು ಹೋಗಬೇಕು ಅಂದರೆ ಸ್ವಲ್ಪ ಕಾಂಪಿಟೇಟಿವ್ ಆಗಿರಬೇಕು, ಚಾಲೆಂಜಿಂಗ್ ಕೋರ್ಸ್ಗಳು ತೊಗೋಬೇಕು, ಅದನ್ನು ಮಕ್ಕಳು ಓದಬೇಕು. ಸಾಮರ್ಥ್ಯ ಒಂದೇನೆ, ಬಟ್ ಹೆಂಗೆ ನೀವು ಆದ್ಯತೆ ಕೊಡ್ತೀರಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಅಂಥ ಕೋರ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಸೊ ಈ ಥರ 3 ವರ್ಷ ಓದಾದ್ಮೇಲೆ ನೀವೇನು ಮಾಡ್ಬೋದು ಅಂದರೆ BEdಗೆ ಹೋಗ್ಬೋದು, ಆಮೇಲೆ ಮಾಸ್ಟರ್ ಡಿಗ್ರಿ ನರ್ಸಿಂಗ್ ಕಡೆ ಹೋಗ್ಬೋದು, BSc ನರ್ಸಿಂಗು, ಆಮೇಲೆ MSc ನರ್ಸಿಂಗ್ ಹೋಗ್ಬೋದು. ಅದಾದಮೇಲೆ ಮಾಸ್ಟರ್ ಡಿಗ್ರಿಗೆ ಹೋಗ್ಬೋದು. ಮತ್ತು ಎಲ್ಲ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇನ್ಕ್ಲೂಡಿಂಗ್ IAS, KAS, IPS, IFS ಎಲ್ಲ ಬರೀಬೋದು. ಆಮೇಲೆ ಬ್ಯಾಂಕ್ ಕಡೆ ಹೋಗ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ಗೆ ಹೋಗ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿ ಕಡೆ ಹೋಗ್ಬೋದು, ಅವಕಾಶ ಇದೆ. ಅಲ್ಲಿ ನೋಡೋದೇನಪ್ಪ ಅಂದರೆ ಜ್ಞಾನಕ್ಕಿಂತ ನಿನ್ನ ಕೌಶಲ ಏನಿದೆ, ನಿನ್ನ ಮನೋಭಾವ, ಆಟಿಟ್ಯೂಡ್, ನಡವಳಿಕೆಗಳು ಹೆಂಗಿದೆ ಅಂತ ನೋಡ್ತಾರೆ ಅವರು. ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಮೇಲೆ ಯಾರು ನೋಡೋಲ್ಲ ಈಗ. ಅರ್ಥ ಆಯ್ತಾ? ಇದು ಮಕ್ಕಳು ಅರ್ಥ ಮಾಡ್ಕೋಬೇಕು. ಕಾಲೇಜು ಜೀವನದಲ್ಲೇ ಅವ್ರ ನಡವಳಿಕೆ ಸರಿಯಾಗಿ ಇಟ್ಕೊಳ್ಳೋದು, ರೂಪಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಸಾಮಾಜಿಕ ನಡವಳಿಕೆಗಳು ಚೆನ್ನಾಗಿ ಇಟ್ಕೋಬೇಕು, ತಂದೆ ತಾಯಿ ಜೊತೆ ಸರಿಯಾಗಿರಬೇಕು, ಕಮ್ಯುನಿಕೇಶನ್ ಚೆನ್ನಾಗಿ ಮಾತಾಡಬೇಕು, ಆಯ್ತಾ, ಪ್ರಾಮಾಣಿಕವಾಗಿರ್ಬೇಕು.
ಅತಿ ಬುದ್ಧಿವಂತ ಬೇಕಾಗಿಲ್ಲ, ಕಂಪ್ನಿಗಳಿಗೆ ಪ್ರಾಮಾಣಿಕತೆ ನೋಡ್ತಾರೆ, ಖಂಡಿತ. ನೈತಿಕತೆ ನೋಡ್ತಾರೆ. ಈ ಅಂಶಗಳ ಕಡೆ ನೀವು ಗಮನ ಕೊಟ್ರೆ ಆಗ ನೀವು ಬೇಕಾದ್ರೆ MSc ಅಂತ ಸೇರ್ಕೋಬಹುದು. ಇದು 2 ವರ್ಷ ಹೈಯರ್ ಎಜುಕೇಶನ್. ಯಾವುದು 3 ಸಬ್ಜೆಕ್ಟ್ನಲ್ಲಿ ನೀವು ಓದಿದ್ದೀರಾ ಡಿಗ್ರಿನಲ್ಲಿ, ಅದ್ರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು. ಅದು 2 ವರ್ಷ 4 ಸೆಮಿಸ್ಟ್ರು ಯೂನಿವರ್ಸಿಟಿ ಎಜುಕೇಷನ್. ಸೊ ಅದು ಪ್ರೈವೇಟ್ ಕಾಲೇಜಲ್ಲಿ ಓದ್ತೀನಿ ಅಂದರೆ ಫೀಸ್ ಜಾಸ್ತಿ, ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತೀನಿ ಅಂದರೆ ಫೀಸ್ ಕಡಿಮೆ, ಬೇರೆ ಸವಲತ್ತುಗಳು ಚೆನ್ನಾಗಿದೆ. ಇದನ್ನೆಲ್ಲ ನಿಮಗೆ ಟಾಪ್ ಪೋಸ್ಟ್ಗಳಿಗೆ ತೊಗೊಳ್ತಾರೆ. ಅರ್ಥ ಆಯ್ತಾ? ಈಗ SLC PUCನಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಮಿಡಲ್ ಆ್ಯಂಡ್ ಬಿಲೋ ಮಿಡಲ್ ಪೋಸ್ಟ್ಗಳು ತೊಗೊಳ್ತಾರೆ. ನೀವು ಟಾಪ್ ಪೋಸ್ಟ್ ಬರಲಿಕ್ಕೆ 10 ವರ್ಷ 12 ವರ್ಷ ಕೆಲಸ ಮಾಡಬೇಕು. ಆಗ ನಿಮಗೆ ನಿರಾಸೆ ಆಗುತ್ತೆ, ದಿಗುಪ್ಸೆ ಆಗುತ್ತೆ. ಅದರಿಂದ ನೀವು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ನಾನು ಚೆನ್ನಾಗಿ ಓದಿದೆ ಅಂತ ಇಟ್ಕೊಳ್ಳಿ, ಒಂದು 15 ಥರ ಅವಕಾಶಗಳಿದೆ. ಅದೇ ರೀತಿ ರಸಾಯನಶಾಸ್ತ್ರದಲ್ಲಿ ಓದ್ತೀನಿ ಚೆನ್ನಾಗಿ ಅಂದರೆ ಇಂಡಸ್ಟ್ರಿನಲ್ಲಿ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಒಂದು 25 ಥರ ಅವಕಾಶಗಳಿದೆ. ಅವರೇ ಜಾಸ್ತಿ ನಿಮ್ಮ ಕೆಲಸಕ್ಕೆ ತಗೊಳ್ಳೋದು. ಹಾಗಾಗಿ ಆದಷ್ಟು BScನಲ್ಲಿ ಸೈನ್ಸ್ ತಗೊಳ್ಳಿ ಅಂತ ನನ್ನ ಮನವಿ ತುಂಬ ಜನಕ್ಕೆ. ಅದೇ ರೀತಿ ಇಸ್ರೋ ಕಡೆ ಹೋಗ್ಬೋದು, DRDO ಕಡೆ ಹೋಗ್ಬೋದು, ಸ್ಪೇಸ್ ಸೈನ್ಸ್ ಕಡೆ ಹೋಗ್ಬೋದು, ಆರ್ಮಿ ಕಡೆ ಹೋಗ್ಬೋದು, ಸ್ಟಾಫ್ ಸೆಲೆಕ್ಷನ್ ಶಾರ್ಟ್ ಸೆಲೆಕ್ಷನ್ ಕಮಿಷನ್ ಅಂತ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕೋರ್ಸ್ ಇದೆ, ಅದಕ್ಕೆ ಹೋಗ್ಬೋದು. NDAಗೆ ಹೋಗ್ಬೋದು, PUC ಆದಮೇಲೆ NDA ಹೋಗ್ಬೋದು, PUC ಆದಮೇಲೆ ಅಗ್ನಿವೀರ್ಸ್ ಆಗ್ಬೋದು. ಅರ್ಥ ಆಯ್ತಾ? ತುಂಬ ಅವಕಾಶಗಳಿದೆ. ಮತ್ತು ಹೆಣ್ಮಕ್ಳೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಹೆಣ್ಮಗು ಯುವರಾಜ ಕಾಲೇಜಲ್ಲಿ ಓದ್ತಾ ಇದೆ, 2 ತಿಂಗಳು ಬ್ರೇಕ್ ತಗೊಂಡು ಅಗ್ನಿವೀರಿಗೆ ಪ್ರಾಕ್ಟೀಸ್ ಮಾಡೋಕೆ ಪಾಸ್ ಆಗಿದೆ ಆ ಮಗು. ಈಗ ಅದು ಎಕ್ಸಾಮ್ ಮುಗಿಸ್ಕೊಂಡು ಈಗ ಅಲ್ಲಿ ಹೋಗಿ ಸೇರ್ಕೊಂತ ಇದೆ. ಏನಕ್ಕಮ್ಮ ನೀ 2 ತಿಂಗಳು ಬಂದಿಲ್ಲ ಅನ್ನೋ ವಿಚಾರಿಸಿದ್ರೆ ಅಗ್ನಿವೀರಿಗೆ ರೆಡಿ ಆಗ್ತಿದೆ ಸರ್ ನಾನು. ಯಾಕಂದ್ರೆ ದೈಹಿಕ ಸಾಮರ್ಥ್ಯನೂ ಬೇಕು, ಮೆಂಟಲ್ ಎಬಿಲಿಟಿನೂ ಬೇಕು. ಅದಕ್ಕೆ ಟ್ರೈನಿಂಗ್ ಅಲ್ಲಿ ಇದ್ಲ ಹುಡುಗಿ. ಸಂತೋಷ ಆಯ್ತು ನನಗೆ. ಈ ತರ ಒಂದು ಸ್ವತಂತ್ರ ತೀರ್ಮಾನ ಮಾಡ್ತಲ್ಲ ಮಗು ಅಂತ ಹೇಳಿ. ಸೊ ಈ ಥರದೆಲ್ಲ ಅವಕಾಶಗಳಿದೆ. BA ಆದಮೇಲೂ ಅಷ್ಟೇ ಸುಮಾರು ಒಂದು 15 ಥರ ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಅವಕಾಶ ಇದೆ. ಇದು ಈಗ ಗಣಿತದಲ್ಲಿ ಚೆನ್ನಾಗಿ ಓದಿದೆ ಅಂತ ಇಟ್ಕೊಳ್ಳಿ, ಗಣಿತಜ್ಞ ಆಗ್ಬೋದು, ಟೀಚಿಂಗ್ ಸೈಡ್ ಹೋಗ್ಬೋದು, ಖಗೋಳ ವಿಜ್ಞಾನಿ ಆಗ್ಬೋದು, DRDOಗೆ ಹೋಗ್ಬೋದು, ಮಾಹಿತಿ ವಿಶ್ಲೇಷಕ ಆಗ್ಬೋದು. ಎಷ್ಟೆಲ್ಲ ಅವಕಾಶಗಳಿವೆಲ್ಲ ಲ್ಯೂಕರೇಟಿವ್ ಜಾಬ್. ಜೈವಿಕ ಗಣಿತಕ್ಕೆ ಹೋಗ್ಬೋದು. ಅದೆಲ್ಲ ತುಂಬ ಸಂಬಳ ಕೊಡುವಂಥದ್ದು, ಲಕ್ಷಾಂತರ ರೂಪಾಯಿ ತಿಂಗಳಿಗೆ, ವರ್ಷಕ್ಕಲ್ಲ. ಇದು ಅರ್ಥ ಗಣಿತಜ್ಞ ಆದರೆ ಒಂದು ವರ್ಷ ಸಂಬಳ 40 ಲಕ್ಷ ಇದೆ ಈಗ. ಯಾಕಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ, IT BT ಕಂಪ್ನಿಗಳಿಗೆ ಅಂಥವ್ರು ತುಂಬ ಬೇಕೀಗ. MSc ಮ್ಯಾಥಮೆಟಿಕ್ಸ್ ತುಂಬ ಡಿಮಾಂಡ್ ಇದೆ. ಸೊ ಅಂಥ ಕೋರ್ಸ್ಗಳು ಮಾಡೋದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಸೈಡ್ ಹೋಗ್ತೀನಿ ಅಂದರೆ ಸುಮಾರು ಒಂದು 54 ಥರ ಕೋರ್ಸುಗಳಿದೆ. ಆ 4 ವರ್ಷ 8 ಸೆಮಿಸ್ಟ್ರು ಎಲ್ಲರೂ ಓದಿ. ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಿಗೆ ಫೀಸ್ ಕಡಿಮೆ, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಿಗೆ ಸ್ವಲ್ಪ ಫೀಸ್ ಜಾಸ್ತಿ. ಅರ್ಥ ಆಯ್ತಾ? ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಿಗೆ ಬಹುಶಃ ಈ ವರ್ಷ 1.25 1,35,000 ಫೀಸ್ ಇಡೋ ಲಕ್ಷಣ ಇದೆ ಅಂದ್ಕೊಳ್ತೀನಿ ನಾನು. ಸೊ ಎಲ್ಲಿ ಸೇರಬೇಕು, ಎಷ್ಟು ಅಂಕ ತೆಗಿಬೇಕನ್ನೋದು ನೀವು ನಿರ್ಧಾರ ಮಾಡ್ಕೊಳ್ಳಿ. ಈಗ ನೀವು ಕಳ್ಳಾಟ ಆಡ್ತೀನಿ, ಸರಿಯಾಗಿ ಪ್ರಯತ್ನ ಮಾಡಲ್ಲ ಅಂದರೆ ಅಲ್ಲಿ ಯಾವ ಟು ಪೇ ದೇರ್, ತುಂಬ ಹಣ ಕೊಟ್ಟು ಸೇರ್ಕೋಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಸೀಟ್ಗಳಂತ ಇದೆ, ಲಕ್ಷಾಂತರ ರೂಪಾಯಿ ಆಗುತ್ತೆ. ವರ್ಷಕ್ಕೆ ನೀವು 5 ಲಕ್ಷ 6 ಲಕ್ಷ 3 ಲಕ್ಷ ಫೀಸೇ ತುಂಬಬೇಕು. ತಂದೆ ತಾಯಿಗೆ ತುಂಬ ಬರ್ಡನ್ ಆಗುತ್ತೆ. 4 ವರ್ಷಕ್ಕೆ ಎಷ್ಟಾಯಿತು? ಫಸ್ಟ್ ನೀವು ಮೇಂಟೆನೆನ್ಸು, ಹಾಸ್ಟೆಲ್ ಚಾರ್ಜು, ಅದು ಚಾರ್ಜ್, ಈ ಚಾರ್ಜ್ ಎಲ್ಲ ಲೆಕ್ಕಾಗಿ 30-40 ಲಕ್ಷಕ್ಕೆ ಇಂಜಿನಿಯರಿಂಗ್ ಬಂದ್ಬಿಡುತ್ತೆ. ಆದರೆ ಕೆಲಸ ಸಿಗತ್ತೆ ಗೊತ್ತಿಲ್ಲ. ಅಲ್ಲೂ ನಾನು ಇದೇ ಥರ ಓದಿದ್ರೆ ಅಲ್ವಾ? ಸೊ ಹಾಗಾಗಿ ಇದು ನೀವು ಯೋಚನೆ ಮಾಡಿ. ಸೊ ಅದಾದಮೇಲೆ ವೈದ್ಯಕೀಯ ಸೈಡ್ ಹೋಗ್ತೀನಿ ಅಂದರೆ ನೀಟ್ ಅಂತ ಇದೆ, ನ್ಯಾಷನಲ್ ಲೆವೆಲಲ್ಲಿ ಮಾಡೋ ಎಲಿಜಿಬಿಲಿಟಿ ಟೆಸ್ಟ್ ಇದು. ಅದಕ್ಕೆ MBBS ಓದೋರು 10th ಇಂದನೇ ಓದಬೇಕು, ಇಲ್ಲ PUC ಇಂದ ಸ್ಟ್ರಿಕ್ಟಾಗಿ ಓದಬೇಕು. ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಚೆನ್ನಾಗಿ ಕಲಿಬೇಕು. ಮ್ಯಾಥಮೆಟಿಕ್ಸ್ ಒಂದು ಡಿಸ್ಟಿಂಕ್ಷನ್ ಬಂದರೆ ಸಾಕು. ಆಯಿತಾ? ಅವರು ಬೋರ್ಡ್ ಎಕ್ಸಾಮ್ದು ಏನೂ ನೋಡೋಲ್ಲ, ನೀಟಲ್ಲಿ ಏನು ತೆಗೆದಿದ್ದೀರ ಅದನ್ನು ಮಾತ್ರ ರ್ಯಾಂಕಿಂಗು. ಅದರಲ್ಲೂ ಕ್ಯಾಟಗರಿ ಇದೆ. ಅದು 5 ವರ್ಷದ ಕೋರ್ಸು. ಸೊ 5 ವರ್ಷಕ್ಕೂ ಸೆಮಿಸ್ಟರ್ ಸಿಸ್ಟಮ್ ಇದೆ, ಅದರಲ್ಲಿ ನೀವೆಲ್ಲ ಮಾಡಲೇಬೇಕು. ಸೊ ಇದು ನಿಮಗೆ ಗೊತ್ತಿರಲಿ. ಅದಾದಮೇಲೆ ಇನ್ನೊಂದು ಇರೋದು ಅಂದರೆ ಆಯುರ್ವೇದ ಇದೆ, ಅದಕ್ಕೆ ಹೋಗ್ಬೋದು. BAMS ಅಂತ ಕರೀತಾರೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಅಂತಿದೆ, ಹೋಮಿಯೋಪತಿ ಇದೆ, ಯುನಾನಿ ಇದೆ. ಇದಕ್ಕೆಲ್ಲಾನು ನಾವು ಡಾಕ್ಟರ್ ಅಂತಾನೆ ಕರಿತೀವಿ. ಇದನ್ನ ನೀವು CET ಬರೆಯುವಾಗ ಕ್ಲಿಕ್ ಮಾಡಿರ್ಬೇಕು. ಅಪ್ಲಿಕೇಶನ್ ಹಾಕ್ತಿರಲ್ಲ ನೀವು, ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ದಂಗೆ ಈ ಪ್ರೊಫೆಷನಲ್ ಕೋರ್ಸ್ಗಳಿಗೂ ನೀವು ಕ್ಲಿಕ್ ಮಾಡಿರಬೇಕು. ಆಮೇಲೆ BSc AG, ಆಮೇಲೆ BSc ವೆಟರ್ನರಿ ಸೈನ್ಸ್ ಅಂತಲೂ ಕೋರ್ಸ್ ಬಿಟ್ಟಿದ್ದಾರೆ, ಅಲ್ಲಿ ನೀವು ಕ್ಲಿಕ್ ಮಾಡಿರಬೇಕು. ನೀವು ಎಷ್ಟು ಅಂಕ ತೆಗೆದಿರ್ತೀರಾ ಅದರ ಆಧಾರದ ಮೇಲೆ ನಿಮಗೆ ಅಲ್ಲಿ ರ್ಯಾಂಕಿಂಗ್ ಬರುತ್ತೆ. ಸೊ ಯಾರೀಗ ಸೈನ್ಸ್ ತೊಗೊಂಡಿದ್ದಾರೆ PUCನಲ್ಲಿ ಒಳ್ಳೆ ಅಂಕ ತೆಗೆದ್ರ ಕಡೆ ಗಮನ ಕೊಡಲೇಬೇಕು, ಇಲ್ಲ ನಿಮ್ಗೆ ರ್ಯಾಂಕಿಂಗ್ ಕಡಿಮೆ ಆಗ್ತಾವೆ.
ಆಮೇಲೆ HD ಕೋಟೆಯಲ್ಲಿರೋ ಮಗು ಹೋಗಿ ಬೀದರಲ್ಲಿ ಕಲಿಬೇಕಾಗತ್ತೆ. ರ್ಯಾಂಕ್ ಎಲ್ಲಿ ಸಿಗತ್ತೆ ಅಲ್ಲಿ ಹೋಗ್ಬೇಕಾಗತ್ತೆ. ಹಾಸ್ಟ್ಲಿದೆ ಹೋಗ್ರಮ್ಮ ಅಂತಾರೆ. ನಿಜ ತಾನೇ? ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಸಂಗತಿನ ನೀವು ಇಟ್ಕೋಬೇಕು. ಸೊ ಹಾಗಾದ್ರೆ MBBS ಅಲ್ಲಿ ಏನು, MBBS ಅಂತ ಹೇಳ್ತೀವಿ ಅಷ್ಟೇ. ಎಷ್ಟು ತರ ತಜ್ಞರಿದ್ದಾರೆ. ಸಾಮಾನ್ಯ ರೋಗ ತಜ್ಞರಿದ್ದಾರೆ, ಸಾರ್ವತ್ರಿಕ ವೈದ್ಯ ಇದ್ದಾರೆ, ಅಲರ್ಜಿ ತಜ್ಞರಿದ್ದಾರೆ, ಗ್ರಂಥಿ ತಜ್ಞರಿದ್ದಾರೆ, ಶಸ್ತ್ರಚಿಕಿತ್ಸಾ ತಜ್ಞರು, ಮಕ್ಕಳ ತಜ್ಞರು, ಚರ್ಮ, ಕೂದಲು, ಕಣ್ಣು, ENT ಇಂಥದ್ದಿಲ್ಲ ಅನ್ನಂಗಿಲ್ಲ. ಎಲ್ಲನೂ ಡಾಕ್ಟರ್ ಅಂತಾನೆ ಕರೀತಾರೆ. ಆಯಿತಾ? ಅದು ಅಷ್ಟು 5 ವರ್ಷ ಓದಬೇಕು. ಆಮೇಲೆ ಮತ್ತೆ ನೀಟ್ CET ಬರೆದು PG ಕೋರ್ಸ್ಗೆ ಅದನ್ನು ಪಾಸ್ ಆಗಿ ಮತ್ತೆ ಅದಕ್ಕೆ, ಯಾಕಂದ್ರೆ ಅದಕ್ಕೆಲ್ಲ ಫೀಸ್ ಸಿಕ್ಕಾಪಟ್ಟೆ. ವರ್ಷದ 7 ಲಕ್ಷ 8 ಲಕ್ಷ 10 ಲಕ್ಷ ಗೌರ್ಮೆಂಟ್ ಸೀಟಿಗೆ ತುಂಬಬೇಕು. ಪ್ರೈವೇಟ್ ಎಲ್ಲ 1 ಕೋಟಿ 2 ಕೋಟಿ 3 ಕೋಟಿ ತುಂಬಬೇಕು. ಸೊ ಇದು ಗಮನ ಇಟ್ಕೊಳ್ಳಿ. ಸೊ ಹಾಗಾಗಿ ನೀವು ಒಮ್ಮೆ ಇದು MBBS ಓದಿ ಸರ್ವಿಸಿಗೆ ಬಂದು 5 ವರ್ಷ 6 ವರ್ಷ ಓದಾದ್ಮೇಲೆ ಕೆಲಸ ಮಾಡಿದ್ಮೇಲೆ ಸರ್ಕಾರನೇ ನಿಮ್ಮನ್ನು ಡೆಪ್ಯುಟೇಷನ್ ಮೇಲೆ ಕಳಿಸುತ್ತೆ. ಆಗ ಸೀಟ್ ಚೀಪ್ ಆಗುತ್ತೆ. ಅರ್ಥ ಆಯ್ತಾ? ಈ ಥರ ತುಂಬ ಜನ ಮೆಡಿಕಲ್ ಆಫೀಸರ್ಸು MD MS ಮಾಡಿರೋ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ. ಸೊ ಅದು ಒಂದು ಒಳ್ಳೆ ಉಪಾಯ ಅಂತ ನಾನು ಅನ್ಕೊಂಡು ಬೇಗ ಸರ್ವಿಸಿಗೆ ಸೇರ್ಕೊಂಡ್ಬಿಡೋದು. ಆಮೇಲೆ ಹಂತ ಹಂತವಾಗಿ ಪದೋನ್ನತಿ ಪಡ್ಕೊಂಡು ಹೋಗುವಂಥದ್ದು, ಶೈಕ್ಷಣಿಕವಾಗಿ ಸಾಧನೆ ಮಾಡುವಂಥದ್ದು, ಈ ಥರದ್ದೆಲ್ಲ ಇದೆ. ಇದು PUC ಆದಮೇಲೆ ನಾನು ಕಾಮರ್ಸ್ ತೊಗೊಳ್ತೀನಿ ಅಂದರೆ, ಕಾಮರ್ಸಲ್ಲಿ ತುಂಬ ಇರೋದು HECA ಅಂತೇಳಿ, ಹಿಸ್ಟ್ರಿ, ಎಕನಾಮಿಕ್ಸು, ಕಂಪ್ಯೂಟರ್ ಸೈನ್ಸು ಮತ್ತು ಅಕೌಂಟೆನ್ಸಿ. ಇದು ಫೇಮಸ್ ಹಳೆಯ ಕೋರ್ಸ್ ಇದು. ಇದೇ ಥರ ಇನ್ನೂ ಅನೇಕ ಕೋರ್ಸುಗಳನ್ನ ಈಗೀಗ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಸೇರ್ಕೊಳ್ಳಿ. ಯಾರಿಗೆ ಗಣಿತ ಚೆನ್ನಾಗಿ ಬರುತ್ತೆ, ಇಂಗ್ಲೀಷ್ ಚೆನ್ನಾಗಿದೆ, ಅವರೆಲ್ಲ ಕಾಮರ್ಸ್ ಕಡೆಗೆ ಹೋಗ್ಬೋದು. ಹೌದಾ? ಸ್ವಲ್ಪ ಇಂಗ್ಲೀಷು ಚೆನ್ನಾಗಿ ಬರಬೇಕು. ಸೊ ಅವ್ರಿಗೆ ಗೊತ್ತಿರಲಿ. ಸೊ ಅದಕ್ಕೆ ಕಂಪ್ಯೂಟರ್ ಅಪ್ಲಿಕೇಶನ್ ಕಲೀಲೇಬೇಕು. ಆನ್ಲೈನ್ ವರ್ಕ್ ಮಾಡೋದು, ಅಪ್ಲೋಡ್ ಡೌನ್ಲೋಡ್, ಲ್ಯಾಪ್ಟಾಪ್ ಮೇಲೆ ವರ್ಕ್ ಮಾಡೋದು ಅಥವಾ ಡೆಸ್ಕ್ಟಾಪಲ್ಲಿ ವರ್ಕ್ ಮಾಡೋದು, ಅದು ಸಾಫ್ಟ್ ಸ್ಕಿಲ್ಲು ನೀವು ಕಲ್ತ್ಕೊಳ್ಳೇಬೇಕು. ಅದಾದಮೇಲೆ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಟೆಡ್ 9 ಆ್ಯಪ್ಗಳಿದೆ. ಅದನ್ನೆಲ್ಲ ನೀವು ಕಲ್ತ್ಕೋಬೇಕು. ಯಾವುದು? GST ಆ್ಯಪ್ ಅಂತ ಇದೆ, ಟ್ಯಾಕ್ಸೇಷನ್ ಆ್ಯಪ್ ಅಂತ ಇದೆ, ITR ಆ್ಯಪ್ ಅಂತ ಇದೆ. ಈ ಥರದ್ದು ಏನೇನಿದೆ 9 ಥರ ಆ್ಯಪ್ಸ್ ಇದೆ. ಆಮೇಲೆ BSc ಆ್ಯಪ್ ಅಂತ ಇದೆ, ನೆಫ್ಟಿ ಆ್ಯಪ್ ಅಂತ ಇದೆ. ಇವೆಲ್ಲ ಕಲ್ತ್ಕೊಂಡಿರ್ಬೇಕು ನೀವು ಪಾಠದ ಜೊತೆಗೆ. ಆಗ ನಿಮಗೆ ಎಲ್ಲೋ ಒಂದು ಕಡೆ ಕೆಲಸ ಸಿಗುತ್ತೆ. ನಾನೇನು ಸ್ವಯಂ ಉದ್ಯೋಗ ಮಾಡ್ಬೋದು ಅಂತ ಫ್ಲ್ಯಾಶ್ ಆಗುತ್ತೆ ತಲೆಗೆ. ಸೊ ಈ ಥರ ಕೋರ್ಸುಗಳಿದೆ. ಇಲ್ಲೂ ಅಷ್ಟೇ. ಡಿಗ್ರಿ ಆದಮೇಲೆ ಅನೇಕ BCom ಈಸ್ ಫೇಮಸ್ಸು, BBA ಕೋರ್ಸ್ ಈಸ್ ಫೇಮಸ್ಸು, BBM ಈಸ್ ಫೇಮಸ್ಸು. ಇವೆಲ್ಲ ನಾವು ಕೇಳ್ತಾ ಇದ್ದೀವಿ. ಆದರೆ ಯಾವುದೇ ಕಾಲೇಜಿಗೆ ಸೇರ್ಕೊಳ್ಳಿ, ಅದಕ್ಕೆ ತಕ್ಕ ಪ್ರಾಧ್ಯಾಪಕರಿದ್ದಾರೆ, ಅನುಭವ ಹೆಂಗಿದೆ, ಲೈಬ್ರರಿ ಹೆಂಗಿದೆ, ಪ್ರಾಜೆಕ್ಟ್ಸ್ ಬರ್ತಾ ಇದ್ದಾರಾ, ಮಕ್ಕಳ ಕಡೆ ಪ್ರಾಜೆಕ್ಟ್ಸ್ ಮಾಡಿಸ್ತಾ ಇದ್ದಾರಾ, ಅಪಾರ್ಟ್ ಫ್ರಮ್ ಅಕಾಡೆಮಿಕ್ ವರ್ಕ್ಸ್ ಅಂತ ತಿಳ್ಕೊಬೇಕು. ಡಿಗ್ರಿನಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾರೆ ಅಷ್ಟು ಒಳ್ಳೇದು, ಅಷ್ಟು ಒಳ್ಳೇದು. ಅಷ್ಟು ಬೇಗ ಕೆಲಸ ಕಲ್ತ್ಕೊಳ್ತಾರೆ. ಆನ್ ಸೈಟಲ್ಲಿ ಈಗ 1 ತಿಂಗಳು ರಜಾ ಸಿಗ್ತಾ, ಯಾವುದೊಂದು ಅಂಗಡಿಯಲ್ಲಿ ಕೆಲಸ ಮಾಡಿ ಹೋಗಿ, ಯಾವುದೊಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಕೆಲಸ ಮಾಡಿ, ಯಾವುದೊಂದು ಬ್ರೋಕರೇಜಲ್ಲಿ ಕೆಲಸ ಮಾಡಿ, ಯಾವುದೊಂದು ಟ್ರೇಡಿಂಗಲ್ಲಿ ಕೆಲಸ ಮಾಡಿ. ಸಂಬಳ ಬರಲಿ ಅಂತಲ್ಲ, ಅದನ್ನು ಗಮನಿಸೋಕ್ಕೆ. ನಾವು ಪಾಠದಲ್ಲಿ ಎಷ್ಟೇ ಹೇಳ್ತಿರ್ತೀವಿ, ಅದು ಅರ್ಥ ಆಗಿರೋಲ್ಲ, ಅಲ್ಲಿ ಗಮನಿಸಿ ಕಲ್ತ್ಕೊಂಡ್ಬಿಡ್ತಾರೆ. ನಿಜ ತಾನೇ? ಸೊ ಈ ಥರ ಸಂಗತಿಗಳ ಕಡೆ ನಮ್ಮ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೆರ್ಕೋಬೇಕು. ಇದಕ್ಕೆ ಬೇಕಾಗಿರೋ ಮನೋಭಾವ, ಗಟ್ಟಿತನ, ಮತ್ತೆ ಪೋಷಕರಲ್ಲೊಂದು ವಿಶ್ವಾಸ. ನನ್ನ ಮಗು ಹೊರಗಡೆ ಹೋದ್ರೆ ಧೈರ್ಯವಾಗಿರುತ್ತೆ, ಏನ್ ಬೇಕಾದ್ರೂ ಮಾಡ್ತಾರೆ, ತೊಂದರೆ ಮಾಡ್ಕೊಂಡ್ ಬರಲ್ಲ ಅನ್ನೋ ಒಂದು ವಿಶ್ವಾಸನ ನೀವು ಮೂಡಿಸಿದ್ರೆ ಪೇರೆಂಟ್ಸು ಧೈರ್ಯ ಮಾಡ್ತಾರೆ. ಇಲ್ಲ ಗೂಟ ಕಟ್ಟಾಗಿ ಮೇಯಿಸ್ದಂಗೆ ಇಲ್ಲೇ ಇರೋ, ಏನು ಮಾಡಬೇಡ ಅಂತ ಇಟ್ಕೊತಾರೆ. ಒಂದಿನ ನೋಡ್ಬಿಟ್ಟು ಹೆಣ್ಮಕ್ಳಾದ್ರೆ ಮದುವೆ ಮಾಡಿ ಕಳಿಸ್ತೀವಿ ಅಂತಾರೆ, ಗಂಡು ಮಕ್ಕಳಾದ್ರೆ ಊರ್ನಲ್ಲೇ ಏನೋ ಮಾಡ್ಕೊಂಡಿರಿ ನೀನು ನಮ್ಮ ಕಣ್ಣೆದುರಿಗೆ ಅಂತಾರೆ. ಅದು ನಿಮ್ಮ ಜೀವನದ ಕನಸುಗಳು ಮತ್ತು ಅವಶ್ಯಕತೆಗಳನ್ನು ಪೂರೈಸೋದಿಲ್ಲ. ಸೊ ಈ ಅಂಶವನ್ನು ತಾವು ಗಮನದಲ್ಲಿಟ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲೂ ಅಷ್ಟೇ ಟ್ಯಾಕ್ಸೇಷನ್ ಕಡೆ ಹೋಗ್ಬೋದು, ಅಕೌಂಟಿಂಗ್ ಕಡೆ ಹೋಗ್ಬೋದು, ಆಡಿಟಿಂಗ್ ಕಡೆ ಹೋಗ್ಬೋದು, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕಡೆ ಹೋಗ್ಬೋದು. ಸೊ ಮೆನಿ ಆಪರ್ಚುನಿಟೀಸ್ ಇದೆ ಅಬ್ರಾಡಲ್ಲೂ. ಇದೆಲ್ಲ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ. ಅರ್ಥ ಆಯ್ತಾ? CA ಕಡೆ ಹೋಗ್ಬೋದು, ICWAಗೆ ಹೋಗ್ಬೋದು. ಅವೆಲ್ಲ ಕೋರ್ಸ್ಗಳು ಮಾಡ್ಕೊಂಬಿಟ್ರೆ ವರ್ಷಕ್ಕೆ 2 ಕೋಟಿ 3 ಕೋಟಿ ಸಂಬಳ. ಯಾಕಂದ್ರೆ ಅಷ್ಟು ದೊಡ್ಡ ಮೊತ್ತದ ಬಿಸ್ನೆಸ್ನವ್ರು ಮ್ಯಾನೇಜ್ ಮಾಡ್ತಿರ್ತಾರೆ, ಸಲಹೆ ಕೊಡ್ತಿರ್ತಾರೆ. ಎಲ್ರಿಗೂ ಇರೋದು ಬುದ್ಧಿವಂತಿಕೆ ರೇಷಿಯೋ ಒಂದೇನೆ, ಬಟ್ ಅದನ್ನ ಹೆಂಗೆ ನೀವು ಅಪ್ಲೈ ಮಾಡಿ ಅದನ್ನು ಸಾಧಿಸ್ಕೊಂತೀರಿ. ಇತ್ತೀಚೆಗೆ ತುಂಬಾ ಹೆಣ್ಮಕ್ಳು CA ಪಾಸ್ ಮಾಡ್ತಾ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್. ತುಂಬ ಸಂತೋಷನೂ ಆಗುತ್ತೆ. ಏನು ಓದ್ತಾ ಇದ್ದೀರಾ? ನಾನು CA ಪಾಸ್ ಆಯ್ತು ಸರ್, ಕಂಪ್ಲೀಟ್. ಏನು ಮಾಡಿದೆ? ಒಂದು ಫರ್ಮ್ ಶುರು ಮಾಡಿದ್ದೀನಿ ಸರ್. ಅವ್ರಿಗೆ ಎಷ್ಟು ಬಿಸ್ನೆಸ್ ಬೇಕೋ, ಎಷ್ಟು ದುಡಿಮೆ ಮಾಡೋ ಅಷ್ಟೇ ಕೆಲಸ ಮಾಡ್ತಾರೆ. ಮೈಮೇಲೆ ಎಲ್ಲ ಎಳ್ಕೊತಾ ಇಲ್ಲ ಅವರು. ಮನೇಲಿ ಕೂತ್ಕೊಂಡು ಕೆಲಸ ಮಾಡೋ ಹೆಣ್ಮಕ್ಳನ್ನ ನೋಡಿದ್ದೀನಿ. ಸೊ ಇದೊಂದು ಬದಲಾವಣೆ. ಸೊ ಈ ಥರದಕ್ಕೆ ನೀವು ಸೇರ್ಕೋಬೋದು. ಸೊ ಅದಾದಮೇಲೆ ನೀವು ಅಷ್ಟೇ
ಡಿಗ್ರಿ ಆದಮೇಲೆ ಸ್ನಾತಕೋತ್ತರ ಪದವಿಗೆ ಹೋಗ್ಬೋದು, ಬ್ಯಾಂಕ್ ಕಡೆ ಹೋಗ್ಬೋದು. BCom ಮಾಡಿದವರು ಬೇಕಾದ್ರೆ B.Ed ಮಾಡ್ಬೋದು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿಬೋದು. IAS, IPS, KAS, SDA, FDA, ಅದಾದಮೇಲೆ MNC ಕಡೆನೂ ಹೋಗ್ಬೋದು. ಅವ್ರು ಕರ್ಕೊಂಡು ನಿಮ್ಗೆ ಮತ್ತೆ ಇತ್ತೀಚೆಗೆ ಹಾಕಿದ್ರು BCom ಮಹಿಳೆಯರು ಯಾರು ಓದಿದ್ದಾರೆ ಅವ್ರಿಗೆ ಮಾತ್ರ ಇನ್ಫೋಸಿಸಲ್ಲಿ ಜಾಬ್ ಇದೆ. 20ನೇ ತಾರೀಕು ಡೈರೆಕ್ಟ್ ಇಂಟ್ರೋ, ಸರ್ಟಿಫಿಕೇಟ್ ತೊಗೊಂಬನ್ನಿ, ನೋಡ್ತೀವಿ, ಕೆಲಸಕ್ಕೆ ತಗೊಂತೀವಿ, ಡೈರೆಕ್ಟ್ ಇಂಟ್ರೋ. ತುಂಬ ಜನ, ನಾನು ಸುಮಾರು ಜನಕ್ಕೆ ಇದನ್ನು ಫಾರ್ವರ್ಡ್ ಮಾಡಿದೆ. ಒಂದು ನನಗೆ ಗೊತ್ತಿರೋರು 7-8 ಜನಕ್ಕೆ ಸೇರ್ಕೊಂಡಿದ್ದಾರೆ. ಈ ಥರದ್ದೆಲ್ಲನೂ ಇದೆ. ಸೊ ಇದು ನೀವು ಗಮನ ಮಾಡ್ಬೋದು. ಇದಾದಮೇಲೆ ಕೆರಿಯರ್ ಆಪ್ಷನ್ಸ್ ತುಂಬ ಇದೆ. ಅದಕ್ಕೆ ಬೇಕಾಗಿರೋ ಧೈರ್ಯ, ಮನೋಭಾವ, ವ್ಯಕ್ತಿತ್ವನ ಯಾರು ಬೆಳೆಸ್ಕೋಬೇಕೋ ನೀವು ಬೆಳೆಸ್ಕೋಬೇಕು. ಇದು ಶೈಕ್ಷಣಿಕವಾಗಿ ನೀವು ಮಾಡಲಿಕ್ಕಿರುವಂಥ ಅವಕಾಶ. BCom ಆದಮೇಲೂ ನೀವು MComಗೆ ಹೋಗ್ಬೋದು, MBAಗೆ ಹೋಗ್ಬೋದು, ಅದಾದಮೇಲೆ MCA ಕಡೆ ಹೋಗ್ಬೋದು, ಇಂಟರ್ ಡಿಸಿಪ್ಲಿನ್ ಚೇಂಜ್ ಮಾಡ್ಕೋಬೋದು. ಸೈನ್ಸ್ನವ್ರು ಬೇಕಾದ್ರೆ ಆರ್ಟ್ಸು ಕಾಮರ್ಸಿಗೆ ಬರ್ಬೋದು. ಕಾಮರ್ಸು ಮತ್ತು ಆರ್ಟ್ಸ್ನವರು ಸೈನ್ಸ್ ಕಡೆ ಹೋಗೋಕ್ಕಾಗಲ್ಲ. ಆದರೆ ಓಪನ್ ಎಲೆಕ್ಟಿವ್ ಅಂತ ಸೈನ್ಸ್ ಸಬ್ಜೆಕ್ಟ್ ಒಂದು ತಗೋಬೋದು. ಈಗ ಉದಾಹರಣೆಗೆ PCMBA ಓದ್ತಿರೋನು, PCM ಓದ್ತಿರೋನು ಆಂಥ್ರೋಪಾಲಜಿ ತಗೋಬೋದು, ಓಪನ್ ಎಲೆಕ್ಟಿವ್ ಅಂತ. ವಾರಕ್ಕೆ 1 ದಿನ ಪೀರಿಯಡ್ ಅದು. ಅಲ್ಲೂ ಆ ಸೆಕ್ಷನ್ಗೆ ಹೋಗಿ ಕಲಿಬೇಕು. ಅಥವಾ ಜರ್ನಲಿಸಮ್ ತಗೋಬೋದು, ಸೈಕಾಲಜಿ ತಗೋಬೋದು, ಸೋಷಿಯಾಲಜಿ ತಗೋಬೋದು, ಸೋಷಿಯಲ್ ವರ್ಕ್ ತಗೋಬೋದು. ಸೋಷಿಯಲ್ ವರ್ಕ್ನವ್ನು ಬೇಕಾದ್ರೆ ಕೆಮಿಸ್ಟ್ರಿ ತಗೋಬೋದು. ಓಕೆ, ಅರ್ಥ ಆಯ್ತಾ? ಈ ಥರದ ಇಂಟರ್ ಡಿಸಿಪ್ಲಿನರಿ ಅವಕಾಶಗಳಿದೆ, ಅದ್ರ ಕಡೆ ಗಮನ ಕೊಡಿ. ಇದು ಒಂದು ಪಾರ್ಟ್. ಹಾಗಾದ್ರೆ ಟೆಕ್ನಿಕಲ್ ಸೈಡ್ ಕೋರ್ಸ್ಗಳೇನಿದೆ ಸರ್, ಇದು ತಿಳ್ಕೊಬೇಕು. ಖಂಡಿತ. ಟೆಕ್ನಿಕಲ್ ಸೈಡ್ ಕೋರ್ಸ್ಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ 10th ಆದ ತಕ್ಷಣನೇ ಡಿಪ್ಲೊಮಾ ಮಾಡೋಕ್ಕೆ ಅವಕಾಶ ಇದೆ. ಡಿಪ್ಲೊಮಾ ಎಲ್ಲ 3 ವರ್ಷದ ಕೋರ್ಸು, 6 ಸೆಮಿಸ್ಟ್ರು. ಮ್ಯಾಥ್ಸು, ಇಂಗ್ಲೀಷು, ಸೈನ್ಸಲ್ಲಿ ಚೆನ್ನಾಗಿರ್ಬೇಕು ಅಂಕ. ಓವರಾಲ್ 55% ಇರಬೇಕು. ಮ್ಯಾಥ್ಸು, ಸೈನ್ಸ್, ಇಂಗ್ಲೀಷಲ್ಲಿ 85% ಇರಬೇಕು ಅಗ್ರಿಗೇಟ್. ಆಗ ನಿಮಗೆ ಒಳ್ಳೆ ಸ್ಕೋರಿಂಗ್ ಸಿಗುತ್ತೆ. ಏನೇನು ಇಂಜಿನಿಯರಿಂಗ್ ಕೋರ್ಸುಗಳಿದೆ ಅದೆಲ್ಲ ನಿಮಗೆ ಸಹಾಯಕ ಇಂಜಿನಿಯರ್ಸ್ ಅಂತ ಕೆಲಸಕ್ಕೆ ತಗೊಳ್ತಾರೆ. ಆಯಿತಾ? ನೀವು 3 ವರ್ಷ ನಮ್ಗೆ ತುಂಬ ಓದೋಕ್ಕಾಗಲ್ಲ ಅಂದರೆ ಪ್ರಾಕ್ಟಿಕಲ್ಲು, ಇದು ಅಷ್ಟೇ 50% ಪ್ರಾಕ್ಟಿಕಲ್ಲು, 50% ಥಿಯರಿ. ಫಸ್ಟ್ 4 ಸೆಮಿಸ್ಟರ್ ಇದು ಮ್ಯಾಥಮೆಟಿಕ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. 6 ಮತ್ತು 7, 5 ಮತ್ತು 6ನೇ ಸೆಮಿಸ್ಟರ್ಗೆ ಮ್ಯಾಥಮೆಟಿಕ್ಸ್ ಇರಲ್ಲ, ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಆ ಥರದ ಕೋರ್ಸ್ ಇದೆ, ಅದಕ್ಕೆ ಸೇರ್ಕೋಬೋದು. ಸೊ ಎಲ್ಲ ಥರ ಕೋರ್ಸುಗಳು ಇದೆ, ಇದಕ್ಕೆ ಸೇರ್ಕೊಳ್ಳಿ. ಇದಕ್ಕೂ ಅಷ್ಟೇ ಗೌರ್ಮೆಂಟ್ ಕಾಲೇಜಲ್ಲೇ ಓದಿ, ಪ್ರೈವೇಟ್ ಕಾಲೇಜ್ಗೆ ಹೋಗಬೇಡಿ. ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟೋಕ್ಕಾಗಲ್ಲ ನಮಗೆ, ಇದು ನಿಮಗೆ ಗೊತ್ತಿರಲಿ. ಇಲ್ಲ 10th ಆದಮೇಲೆ ನಾವು ಪ್ಯಾರಾಮೆಡಿಕಲ್ ಕಡೆ ಹೋಗ್ತೀನಿ ಅಂದರೆ 100 ಕೋರ್ಸ್ ಇದೆ. ಇದು ದೊಡ್ಡ ದೊಡ್ಡ ಆಸ್ಪತ್ರೆಗಳು ರನ್ ಮಾಡ್ತಾ ಇದ್ದಾರೆ. ಮತ್ತು ಇದು 2 ರಿಂದ 3 ವರ್ಷ ಇರುತ್ತೆ. ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ. ಈಗ ನೋಡಿ, ಇವರು ಯಾರು ಮಾತಾ ಅಮೃತ ಕೃಪಾ ಆಸ್ಪತ್ರೆಯವ್ರು ಕರೆದಿದ್ದಾರೆ. PUC ಪಾಸ್ ಆಗಿರೋರು ಜನವರಿ 1ರಿಂದ ಫ್ರೀ ನರ್ಸ್ ಟ್ರೈನಿಂಗ್ ಕೊಡ್ತೀವಿ, ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. PUC ಪಾಸ್ ಆಗಿರ್ಬೇಕಂತ ಕಾಲ್ಫರ್ ಮಾಡಿದ್ದಾರೆ. ಇಂಥವರೆಲ್ಲ ಕರೀತಾ ಇರ್ತಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲೂ ಆ ಕಾರ್ಯಕ್ರಮ ಹೊಂದಿದೆ. ಸುಮಾರು ವರ್ಷಗಳಿಂದ ಅದು ರನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರೇ ಕೆಲಸ ಕೊಡಿಸ್ತಾ ಇದ್ದಾರೆ, ಮತ್ತು ರೂರಲ್ ಪ್ಲೇಸ್ಮೆಂಟ್ಗಳು ಮಾಡ್ತಾ ಇದ್ದಾರೆ. ಈ ಥರದ ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ, ಸತ್ಯಸಾಯಿ ಹಾಸ್ಪಿಟ್ಲಲ್ಲೂ ಇದೆ. ಸೊ ಇಂಥ ಕೋರ್ಸುಗಳು ನೀವು ಸೇರ್ಕೋಬೋದು. ಎಲ್ಲೆಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇದೆ, ಡಿಸ್ಟ್ರಿಕ್ಟ್ ಮೆಡಿಕಲ್ ಕಾಲೇಜಸ್ ಇದೆ, ಅಲ್ಲೆಲ್ಲ ಡಿಗ್ರಿ ಕೋರ್ಸುಗಳಿದೆ, ಡಿಪ್ಲೊಮಾ ಕೋರ್ಸುಗಳಿದೆ. ಅದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಹೋಗಬಹುದು. ಅಂಥದ್ದನ್ನು ಯೋಚನೆ ಮಾಡಿ. ಆಗ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷಲ್ಲಿ ಚೆನ್ನಾಗಿರ್ಬೇಕು. ನೀವು ನಾನು ಕನ್ನಡ ಚೆನ್ನಾಗಿ ತೆಗೆದುಬಿಟ್ಟಿನಿ, ಹಿಂದಿ ಚೆನ್ನಾಗಿ ತೆಗೆದೀನಿ ಅಂದ್ರೆ ಆಗೋದಿಲ್ಲ. ಸೊ ಅದು ನಿಮಗೆ ಗೊತ್ತಿರಲಿ. ಇದರಲ್ಲೂ ಅಷ್ಟೇ ಡಿಪ್ಲೊಮಾ ತುಂಬ ಥರ ಇದೆ. ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಇದೆ, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಇದೆ, ನರ್ಸಿಂಗ್ ಅಂತ ಇದೆ, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಅಂತ ಇದ್ದಾರೆ. ಆಯಿತಾ? ಇದು ಗೌರ್ಮೆಂಟೇ ರನ್ ಮಾಡುತ್ತೆ ಸ್ಕೀಮು. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ನಿಮ್ಗೆ ಪ್ಲೇಸ್ಮೆಂಟ್ ಆಗ್ತಾರೆ. 2 ವರ್ಷ 3 ವರ್ಷ ಅಲ್ಲಿ ಕಲಿಬೇಕು. ಒಂದು ಪರೀಕ್ಷೆ ಬರೆಸ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಎಲ್ಲಿ ಬೇಕಾದ್ರೂ ಕೆಲಸಕ್ಕೆ ಸೇರ್ಬೋದು. ಅಬ್ರಾಡ್ಗೂ ಹೋಗ್ಬೋದು, ಬೇರೆ ದೇಶಕ್ಕೂ ಹೋಗ್ಬೋದು. ಆ ಥರ ಕೋರ್ಸುಗಳಿದೆ, ಅದನ್ನು ಮಾಡಿ. ಆಯಿತಾ? ಅದು ಬಿಟ್ಟು ಆದಮೇಲೆ ಇನ್ನೊಂದು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ. 2 ರಿಂದ 4 ವರ್ಷದ ಕೋರ್ಸು. ರಾಜ್ಯದಲ್ಲಿ 5 ಕಡೆ ಇದೆ: ಮೈಸೂರು, ಮಂಗಳೂರು, ಧಾರವಾಡ, ಗುಲ್ಬರ್ಗ, ಬೆಂಗಳೂರು. ಆಯಿತಾ? ಇದು ತುಂಬ ಒಳ್ಳೆ ಕೋರ್ಸ್ ಇದು. ಇದಕ್ಕೆ ಸ್ವಲ್ಪ ಸೈನ್ಸು, ಮ್ಯಾಥ್ಸ್, ಇಂಗ್ಲೀಷು ಸ್ಟ್ರಾಂಗ್ ಆಗಿರ್ಬೇಕು ನೀವು, ಮತ್ತು ಮೆರಿಟ್ ಮೇಲೆ ತಗೊಳ್ಳೋದು. ಈ ಕೋರ್ಸ್ ಹೆಂಗಂದ್ರೆ ಇಂಜಿನಿಯರ್ನ ಬೀಟ್ ಮಾಡುತ್ತೆ, ಆ ಥರ ಹೇಳ್ಕೊಡ್ತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಇದು. ನೀವು ಓದ್ತಾ ಇರುವಾಗಲೇ ಅಬ್ರಾಡಿಗೆ ಕೆಲಸಕ್ಕೆ ತೊಗೊಂಡ್ಬಿಡ್ತಾರೆ. ವರ್ಷಕ್ಕೆ ತಿಂಗಳಿಗೆ 5 ಲಕ್ಷ 6 ಲಕ್ಷ ಸಂಬಳ ಫಿಕ್ಸ್ ಆಗುತ್ತೆ ಇವ್ರಿಗೆ, ಏನು ಅಲ್ಲಿ ಡಿಪ್ಲೊಮಾ ಮಾಡಿದ ಹುಡುಗರಿಗೆ. ಅಷ್ಟು ಡಿಮಾಂಡ್ ಇದೆ. ಸೊ ಇದಕ್ಕೆ ಯಾರು ಸೇರೋ ಆಸಕ್ತಿ ಇದ್ದರೆ ಮಾರ್ಗದರ್ಶನ ಮಾಡ್ಬೋದು. ಇದ್ರ ಕಡೆ ಗಮನ ಇರಲಿ. ಇದಾದ್ಮೇಲೆ ಬರುವಂಥದ್ದು ಯಾವುದಪ್ಪ ಅಂದರೆ ITIs, ಕೈಗಾರಿಕಾ ತರಬೇತಿ ಸಂಸ್ಥೆ. SLC ಆದ ತಕ್ಷಣ ಸರ್ ನಂಗೆ ಮುಂದಕ್ಕೆ ಓದೋಕ್ಕೆ ಆಸಕ್ತಿ ಇಲ್ಲ, ಯಾವ್ದಾದ್ರು ಉದ್ಯೋಗ ಟ್ರೈನಿಂಗ್ ತೊಗೊಳ್ತೀನಿ, ITIಗೆ ಸೇರ್ಕೊಳ್ಳಿ.
ಈ ITIಗಳೆಲ್ಲ ತಾಲೂಕು ಹೆಡ್ ಕ್ವಾರ್ಟರಲ್ಲಿದೆ. ಹುಣಸೂರಲ್ಲಿರೋದು ತುಂಬ ಚೆನ್ನಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಥರ ಅದನ್ನು CSR ಅಂಡರ್ನಲ್ಲಿ ರನ್ ಮಾಡ್ತಾ ಇದ್ದಾರೆ. ಮೈಸೂರದು ಚೆನ್ನಾಗಿದೆ, ಎಲ್ಲ ಕಡೆನೂ ಇದೆ. ಗುಂಡ್ಲುಪೇಟೆಯಲ್ಲಿದೆ, ಬೇಗೂರಲ್ಲಿದೆ, ನಂಜನಗೂಡಲ್ಲಿದೆ. ಆಮೇಲೆ ಯಾವ್ಯಾವುದು ಡಿಪ್ಲೊಮಾದಲ್ಲಿ ಕೋರ್ಸುಗಳಿದೆ ಅದೆಲ್ಲ ಕೋರ್ಸುಗಳು ITIನಲ್ಲಿದೆ. ಆಯಿತಾ? 30 ಜನ ಅಥವಾ 40 ಜನ ITI ವರ್ಕರ್ಸ್ ಇದ್ದರೆ 10 ಜನ ಡಿಪ್ಲೊಮಾ ವರ್ಕರ್ಸ್ ಇರ್ತಾರೆ. ಇವ್ರ ಮೇಲೆ ಒಬ್ಬ ಇಂಜಿನಿಯರ್ ಓದಿರೋನು ಇರ್ತಾನೆ. ಇದು ಆರ್ಗ್ಯಾನೋಗ್ರಾಮ್. ಸೊ ಜಾಸ್ತಿ ಕಲ್ದಷ್ಟು ಜವಾಬ್ದಾರಿ ಜಾಸ್ತಿ, ಸವಲತ್ತು ಜಾಸ್ತಿ, ಸಂಬಳ ಜಾಸ್ತಿ. ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಮನ್ನ ಬೇಸಿಕ್ ವರ್ಕ್ಗೆ ತಗೊಳ್ತಾರೆ. ITI ಓದಿರೋರು 3-4 ವರ್ಷ ಓದಾದ್ಮೇಲೆ ಡಿಪ್ಲೊಮಾ ಮಾಡ್ಬೋದು. ಆಯಿತಾ? ಡಿಪ್ಲೊಮಾ ಮಾಡಿರೋರು ಬೇಕಾದರೆ 3-4 ವರ್ಷ ಕೆಲಸ ಮಾಡಿದ್ಮೇಲೆ ಇಂಜಿನಿಯರಿಂಗ್ ಮಾಡ್ಕೋಬೋದು. ಅದು 1 ವರ್ಷ ಕಡಿಮೆ. 4 ವರ್ಷದ ಬದಲು 3 ವರ್ಷ ಅವರಿಗೆ ಚೆನ್ನಾಗಿ ಮಾಡ್ತಾರೆ ಅವರು. ಈಗ ನನ್ನ ಕಸಿನೇ ಒಬ್ಬರು ITI ಮಾಡಿದರು, 5 ವರ್ಷ ಆದಮೇಲೆ ಡಿಪ್ಲೊಮಾ ಮಾಡಿದ್ರು, 10 ವರ್ಷ ಆದಮೇಲೆ BE ಮಾಡಿದ್ರು. ಈಗ ಅವರು ಮೆಟ್ರೋ ನಮ್ಮ ರೈಲು ಇದೆಯಲ್ಲ, ಆ ಕೋಚುಗಳಿಗೆ ಎಲೆಕ್ಟ್ರಿಷಿಯನ್, ಅವರು ಎಲೆಕ್ಟ್ರಿಕಲ್ ಡಿಸೈನ್ಸ್ ಮಾಡ್ತಾರೆ. ಫಾರಿನ್ಗೆಲ್ಲ ಹೋಗಿ ಬಂದಿದ್ದಾನೆ, ಹಳ್ಳಿ ಹುಡುಗ ಆತ. ಶುರು ಆಗಿದ್ದ ಕೆರಿಯರ್ ಎಲ್ಲಿಂದ? ITIಯಿಂದ. ನೆಕ್ಸ್ಟ್ ಡಿಪ್ಲೊಮಾಗೆ ಬಂದರು, ನೆಕ್ಸ್ಟ್ ಇಂಜಿನಿಯರಿಂಗ್ ಬಂದರು, ಇವತ್ತು ದೊಡ್ಡ ಆಫೀಸರ್ ಆಗಿದ್ದಾನೆ, ಇನ್ನೊಂದು ವರ್ಷಕ್ಕೆ ರಿಟೈರ್ಡ್ ಆಗ್ತಾನೆ. ಸೊ ಇದು ಪ್ರೋಗ್ರೆಸ್ಗಿರುವಂಥ ಲ್ಯಾಡರು. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು. ಈ ಥರದ ಅನೇಕ ಕೋರ್ಸುಗಳಿದೆ. ITI ಕೋರ್ಸುಗಳಲ್ಲಿ 60% ಥಿಯರಿ, 40% ಥಿಯರಿ, 60% ಪ್ರಾಕ್ಟಿಕಲ್ಸ್ ಬರಿಬೇಕು. ಪ್ರಾಕ್ಟಿಕಲ್ಸ್ ಬರೆಯೋದಿರುತ್ತೆ, ಆ ಪರೀಕ್ಷೆ ಕೊಟ್ಟು ಸಾಕು. ಆಮೇಲೆ CSR ಅಲ್ಲೂ ರನ್ ಮಾಡ್ತಾ ಇರೋ ITIಗಳಿದೆ. ಮೈಸೂರಿನಲ್ಲೊಂದು ಗ್ಲೋಟ್ರಾನಿಕ್ಸ್ ಅಂತ ಇದೆ. ನಿಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಗೆ ಪರಿಚಯ ಅವರು. ಆಯಿತಾ? ಅವರು ಎಷ್ಟು ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಲೆವೆಲ್ಗೆ ಮಾಡ್ತಾರೆ. ಅಲ್ಲಿ ಏನು 5-6 ಕೋರ್ಸ್ ಅಷ್ಟೇ ಇರೋದು. ಇಮ್ಮಿಡಿಯೇಟ್ ಮೈಸೂರು, ನಂಜನಗೂಡಲ್ಲಿ ಇಂಡಸ್ಟ್ರಿಗಳೆಲ್ಲ ಅಬ್ಸರ್ವ್ ಮಾಡಿಬಿಡ್ತಾರೆ. ಇಷ್ಟು ಜನ ಇದ್ದಾರೆ, 60 ಜನ 80 ಜನ ನಮ್ಮ ಕೊಡಿ ಕೆಲಸಕ್ಕೆ ಅಂತ ಹೋಗ್ಬಿಡ್ತಾರೆ. ಆ ಥರದ ಕೋರ್ಸು ಅಂಥವುಗಳಿಗೂ ನೀವು ಸೇರ್ಕೋಬೋದು. ಸೊ ಅದನ್ನು ಯೋಚನೆ ಮಾಡಿ. ಇದೆಲ್ಲ ಬೇಡ ಸರ್ ನಮಗೆ ಅಂತ ಹೇಳಿದ್ರೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ಗಳು ಆಗಲ್ಲ ಸರ್, ನಮಗೇನೂ ಆಗಲ್ಲ, ವೊಕೇಶ್ನಲ್ ಟ್ರೈನಿಂಗಿಗೆ ಸೇರ್ಕೋಬೋದು. ಇದು ಸ್ಕಿಲ್ ಇಂಡಿಯಾದಲ್ಲಿ ಆಗ್ತಾ ಇದೆ. ಈಗ ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ ತೋಟಗಾರಿಕೆ ಬಗ್ಗೆ ಒಂದು ನೀವು ಕೋರ್ಸ್ ಮಾಡ್ತೀರಾ, ಕೆಲವು ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಮಾಡ್ತಾ ಇದ್ದಾರೆ, ಡೈರಿ ಬಗ್ಗೆ ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ಬಗ್ಗೆ ರೂಟ್ ಸೆಟ್ಟಿ ಇವ್ರು ಮಾಡ್ತಾರೆ, ಅವರು ಕೃಷಿ ವಿಜ್ಞಾನ ಕೇಂದ್ರದವ್ರು ಮಾಡ್ತಾರೆ. ಅಂಥ ಕಡೆ ಎಲ್ಲ ಸೇರ್ಕೋಬೋದು. 18 ವರ್ಷ ಆಗಬೇಕು ಇದಕ್ಕೆ. ಒಂದು ವೇಳೆ 17ನೇ ವರ್ಷಕ್ಕೆ ಸೇರಿಸ್ಕೊಂಡ್ರು ನಿಮಗೆ 18 ವರ್ಷ ಆದಮೇಲೆ ಕೆಲಸ ಸಿಗೋದು. ಅಂಥ ಕೋರ್ಸುಗಳು ತುಂಬ ಇದೆ. ಯಾವುದೋ ಒಂದು ಡಿಗ್ರಿ PUC ಓದಾದ್ಮೇಲೆ ವೊಕೇಶ್ನಲ್ ಕೋರ್ಸುಗಳು ಮಾಡ್ಕೋಬೋದು. ಸ್ಥಳೀಯವಾಗಿ ಉದ್ಯೋಗ ಬೇಡಿಕೆ ಏನಿದೆ, ಮ್ಯಾನ್ ಪವರ್ ಬೇಡಿಕೆ ಏನಿದೆ, ಅದಕ್ಕೆ ಅನುಗುಣವಾಗಿ ವೊಕೇಶ್ನಲ್ ಕೋರ್ಸುಗಳಿರುತ್ತೆ. 1, 2, 3, 4, 5 ಮಾಡ್ತಾ ಇರ್ಬೋದು ನೀವು. ರೂಟ್ ಸೆಟ್ಸ್ ಅಂತ ಇದೆ, ಅದು ಫೇಮಸ್ಸು. ಕೃಷಿ ವಿಜ್ಞಾನ ಕೇಂದ್ರ 2ನೇದು. ಅದಲ್ಲದೆ ತುಂಬ ಜನ ಸ್ಕಿಲ್ ಇಂಡಿಯಾ ಅಂಡರ್ನಲ್ಲಿ 3 ತಿಂಗಳು, 6 ತಿಂಗಳು, 1 ವರ್ಷ ಕೋರ್ಸುಗಳು ಮಾಡ್ತಾ ಇದ್ದಾರೆ. ಸೊ ನಮ್ಮ ಹ್ಯಾಂಡ್ ಪೋಸ್ಟಲ್ಲೂ ಮೈರಾಡ ಸಂಸ್ಥೆನಲ್ಲೂ ಈ ಥರದ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಮೇಲಿದೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮೇಲಿದೆ ಕೋರ್ಸ್ ಅಲ್ವಾ. ಅಂಥದ್ದನ್ನೆಲ್ಲ ನೀವು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇದಾದಮೇಲೆ ಬರೋ ಅಂಥದ್ದು ಸರ್ಟಿಫಿಕೇಟ್ ಕೋರ್ಸು. ಆಯಿತಾ? ಕೆಲವು SLC ಪಾಸ್ ಆದವ್ರಿಗಿದೆ, ಕೆಲವು ಸರ್ಟಿಫಿಕೇಟ್ ಕೋರ್ಸು ಅನುತ್ತೀರ್ಣದವ್ರಿಗೂ ಇದೆ. ಇನ್ನು ಅಗ್ರಿಕಲ್ಚರ್ ಅಸಿಸ್ಟೆಂಟು, ವೆಟರ್ನರಿ ಅಸಿಸ್ಟೆಂಟು, ತೋಟಗಾರಿಕೆ ಅಸಿಸ್ಟೆಂಟ್ ಅಂತ ಹೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇನ್ನು ಮುಂದೆ ಉದ್ಯೋಗ ಅಂದರೆ ಒಂದು ಡಿಗ್ರಿ ಇರಬೇಕು, ಇಲ್ಲಾಂದ್ರೆ ಏನಾದ್ರು ಒಂದು ಸರ್ಟಿಫಿಕೇಟ್ ಇರಬೇಕು. ಇವತ್ತು ಹೌಸ್ ಕೀಪಿಂಗ್ ಕಸ ಹೊಡಿತೀರ ಅಂದ್ರೆ ಯಾರು ಕೆಲಸಕ್ಕೆ ತಗೊಳ್ಳಲ್ಲ. ITI ಮಾಡಿ ಬಂದಿದೆಯಾ ಅಥವಾ ವೊಕೇಶ್ನಲ್ ಟ್ರೈನಿಂಗ್ ಮಾಡಿದೆಯಾ, ಸರ್ಟಿಫಿಕೇಟ್ ತೋರಿಸು ಅಂತ ಅಂದರೆ ಮಾತ್ರ ಉದ್ಯೋಗ. ಇನ್ಮೇಲೆ ಆ ಲೆವೆಲ್ಗೆ ಇಡೀ ಗ್ಲೋಬಲ್ ಇದು ಚೇಂಜ್ ಆಗ್ತಾ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಮಕ್ಕಳು ಇನ್ನು 5 ವರ್ಷ ಅಥವಾ 7 ವರ್ಷ ಕಠಿಣವಾಗಿ ಓದಿ ನಮ್ಮ ಕನಸನ್ನು ನನಸು ಮಾಡ್ಕೊಳ್ತೀವಿ ಹಂತಕ್ಕೆ ಹೋದರೆ ಮಾತ್ರ ಈ ವಿದ್ಯಾರ್ಥಿ ಜೀವನಕ್ಕೊಂದು ಅರ್ಥ ಬರ್ತದೆ. ಇಲ್ಲಾಂದರೆ ಅವ್ರ ತಂದೆ ತಾಯಿ ಏನು ಕಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಅವರೇ ಸಿಕ್ಕಾಕೋಬೇಕಾಗತ್ತೆ. ಅದಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ, ನಿಮಗೆ ನಿರಾಶೆ ಆಗ್ತಾ ಇರುತ್ತೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳು, ಕಾಡು ಪ್ರದೇಶದ ವಿದ್ಯಾರ್ಥಿಗಳು, ಬುಡಕಟ್ಟು ಮಕ್ಕಳು ಸಿಕ್ಕಾಕೋಬಾರ್ದು. ಅವರು ಒಂದು ಬುದ್ಧಿವಂತಿಕೆಯ ಒಂದು ಸ್ಮಾರ್ಟ್ ನಿರ್ಧಾರ ಈಗ ಮಾಡಲಿಲ್ಲ ಅಂದರೆ ಇಡೀ ಅವ್ರ ಜೀವಮಾನ ಪೂರ್ಣ ಇದೇ ಥರ ಕಷ್ಟಪಟ್ಕೊಂಡೇ ಇರಬೇಕಾಗತ್ತೆ. ಹೊಸ ಕಾನೂನುಗಳು ಬರುತ್ತೆ, ನೀವೇನು ನಂಬಿ ಮಾಡ್ಬೋದು ಅನ್ನೋ ಉದ್ಯೋಗಗಳೆಲ್ಲ ನಶಿಸ್ತಾ ಹೋಗುತ್ತೆ. ಹೊಸ ಉದ್ಯೋಗ ಸೃಷ್ಟಿಯಾಗಲ್ಲ, ಸ್ವಾಮಿ ಉದ್ಯೋಗ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಪೂರಕ ಬೆಂಬಲಗಳು ಸರ್ಕಾರದಿಂದ ಸಿಗಲ್ಲ, ನಾವೇ ಕಷ್ಟಪಡಬೇಕಾಗತ್ತೆ. ಹಾಗಾಗಿ SLCನ ಚೆನ್ನಾಗಿ ಪಾಸಾಗಬೇಕು, PUCನ ಚೆನ್ನಾಗಿ ಪಾಸಾಗಬೇಕು, ಜಾಣ ನಿರ್ಧಾರಗಳನ್ನ ತಗೋಬೇಕು. ಅದಕ್ಕೆ ನಮ್ಮ ಜನಧ್ವನಿ ಈ ಕಾರ್ಯಕ್ರಮದ ಮುಖಾಂತರ ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸಬೇಕು. ಇದಾದಮೇಲೆ ಇನ್ನೂ ಅವ್ರಿಗೇನಾದ್ರು ಮಾರ್ಗದರ್ಶನ ಅಥವಾ ಸಂಪರ್ಕ ಕಾರ್ಯಕ್ರಮಗಳು ಬೇಕಾದರೆ ಒಂದು ಜಾಗದಲ್ಲಿ ಸೇರಿಸಿ ಇವುಗಳ ಬಗ್ಗೆ ನಮ್ಮ ಸಂವಾದವನ್ನು, ಬುನಾದಿಯ ತಿಳುವಳಿಕೆಯನ್ನು ಮುಂದುವರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನಾದರೂ ಆಶಿಸ್ತೀನಿ.
ತುಂಬ ತುಂಬ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ. ಯಾಕಂದರೆ ತುಂಬ ಗೊಂದಲಗಳಿರುತ್ತೆ. SSLC ಮತ್ತು PUC ಆದ ನಂತರ ನಾವು ಏನು ಮಾಡಬೇಕು, ಅದರಲ್ಲೂ ತಾವು ಹೇಳ್ದಂಗೆ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗಂತೂ ಇದ್ರ ಬಗ್ಗೆ ತುಂಬ ಅವಶ್ಯಕತೆ ಇತ್ತು ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್ ಈ ಒಂದು ಶೈಕ್ಷಣಿಕ ಸಾಧನೆಗೆ ಸಂಬಂಧಪಟ್ಟಂತೆ. ಇನ್ನೊಂದು ಅಂಶ ಏನಂದರೆ, ಈ SLC PUC ಆದಮೇಲೆ ನಾನು ನೋಡ್ತಾ ಇರೋ ಗೊಂದಲಗಳು ಗ್ರಾಮೀಣ ಪ್ರದೇಶ ಮತ್ತು ಟ್ರೈಬಲ್ ಏರಿಯಾದಲ್ಲಿ ಈ ಖಾಸಗಿ ವಿದ್ಯಾಸಂಸ್ಥೆಗಳು ತುಂಬ ಬಂದು ಕಾಟ ಕೊಡ್ತಾರೆ. ಹೌದು, ಬಾ ನೀನು ಅಂತ ಕರ್ಕೊಂಡೋಗಿ ಸೇರಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಯಾವ ಸವಲತ್ತು ಸಿಗಲ್ಲ, ಫೀಸ್ ಸಿಕ್ಕಾಪಟ್ಟೆ, ಫೀಸ್ ಇವ್ರಿಗೆ ಬರ್ಸೋಕ್ಕಾಗಲ್ಲ. ಆಯಿತು, ಅಲ್ಲಿ ಸಿಗುವ ಒಂದು ಡಿಮೋಟಿವೇಶನ್ ಇದೆಯಲ್ಲ, ಡಿಗ್ರಿಗೆ ಹೋಗೋದೇ ಇಲ್ಲ ಅವರು. ಹೌದು, ಅದರಿಂದ ವಂಚಿತರಾಗ್ಬಿಡ್ತಾರೆ. ಆ ಥರ ಮಾಡ್ಕೋಬಾರ್ದು. ಖಂಡಿತ. ಮತ್ತು ಅವರು ಮಾಡುವ ಪ್ರಲೋಭನೆಗಳಿಗೆ, ಚಿಕ್ಕ ಚಿಕ್ಕ ಆಸೆ ಆಮಿಷಗಳಿಗೆ ನಮ್ಮ ವಿದ್ಯಾರ್ಥಿಗಳು ಬಲಿಯಾಗಬಾರ್ದು. ಒಳ್ಳೆ ಅಂಕ ತಗೊಳ್ಳಿ, ಸರ್ಕಾರಿ ವ್ಯವಸ್ಥೆಯಲ್ಲೇ ಓದಿ, ಯೂನಿವರ್ಸಿಟಿ ಏನು ತುಂಬ ದೂರ ಇಲ್ಲ. HD ಕೋಟೆಗೆ ಅನೇಕ ಕೋರ್ಸುಗಳಿದೆ. ಅಲ್ಲಿ 110-115 ವರ್ಷದ ಕೋರ್ಸುಗಳವೆಲ್ಲ. ಅದಕ್ಕೊಂದು ಚರಿತ್ರೆ ಇದೆ. ಅಂಥ ಕೋರ್ಸುಗಳನ್ನ ಗಟ್ಟಿತನದಲ್ಲಿ ಮಾಡಿ, ಆಮೇಲೆ PUC ಮತ್ತು ಡಿಗ್ರಿಯಿಂದಾನೇ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕು ನಮ್ಮ ವಿದ್ಯಾರ್ಥಿಗಳು. ಹೌದು, ಅದೇ ಸಪ್ರೇಟ್ ಇರುತ್ತೆ. ಅವೆಲ್ಲ ಬುನಾದಿ ಏನು SLC PUC ಓದಿರೋ ಸಬ್ಜೆಕ್ಟ್ಸೇ. ಅದ್ರ ಮೇಲೆ ಪರೀಕ್ಷೆಗಳು ಕೊಡ್ತಾರೆ. ಸ್ವಲ್ಪ ಆಪ್ಟಿಟ್ಯೂಡ್ ಕೊಡ್ತಾರೆ, ಸ್ವಲ್ಪ ಸೈಕಾಲಜಿ ಎಬಿಲಿಟಿ ಕೊಡ್ತಾರೆ. ಗ್ರಾಮರ್ ಆಗಲಿ, ಮ್ಯಾಥಮೆಟಿಕ್ ಎಬಿಲಿಟಿ ಆಗಲಿ, ಜನರಲ್ ನಾಲೆಡ್ಜ್ ಆಗಲಿ 9th 10th ಓದಿರೋವಂಥವೇ. ಸೊ ಹಾಗಾಗಿ DD ನ್ಯೂಸ್ ನೋಡಿ, ಆಮೇಲೆ ಆಕಾಶವಾಣಿ ನ್ಯೂಸುಗಳು ಕೇಳಿ, ಪೇಪರ್ ಓದಿ, ಪ್ರೈವೇಟ್ ಚಾನೆಲ್ಗಳು ನೋಡೋಕ್ಕೆ ಹೋಗಬೇಡಿ. DD ನ್ಯೂಸ್ ನೋಡಿ, ಆಮೇಲೆ ಸರ್ಕಾರಿ ಆಕಾಶವಾಣಿಗಳು ಕೇಳಿ. 100.6 FM ಇದೆ ಇಲ್ಲಿ, ನಮ್ಮ ಜನಧ್ವನಿ ಕೇಳಿ. ಅದಾದಮೇಲೆ ನ್ಯೂಸ್ ಪೇಪರ್ಗಳು ಓದಿ, ಕರೆಂಟ್ ಅಫೇರ್ಸ್ಗೆ. ಇಷ್ಟೇ ಜನರಲ್ ನಾಲೆಡ್ಜ್ ಸಾಕು, ನೀವು ಆರಾಮಾಗಿ ಎಲ್ಲ ಪರೀಕ್ಷೆಗಳು ಪಾಸ್ ಆಗ್ತೀರ. ಗಾಬರಿ ಬೇಡ. ನಾನು ಹೇಳೋದು 10th ಮತ್ತು PUC ವಿದ್ಯಾರ್ಥಿಗಳಿಗೆ ಹೆದರಿಕೆ ಬಿಡಿ, ಹೆದರಿಕೆ ದಬ್ಬಾಕಿ. ಆ ಹೆದರಿಕೆನೇ ನಿಮ್ಮನ್ನು ಎಲ್ಲದಕ್ಕೂ ಇವತ್ತೇನು ಮಾಡ್ತಾ ಇರೋದು, ಸಾಧನೆಗೆ ಹಿನ್ನಡೆ ಆಗ್ತಾ ಇರೋದು. ಅದರಿಂದ ತಾವು ಹೊರಗಡೆ ಬರಬೇಕಂತ ನನ್ನ ಕಳಕಳಿಯ ಮನವಿ. ತುಂಬ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರಿ. ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶೈಕ್ಷಣಿಕ ಸಾಧನೆಗಳು ಮತ್ತು ವೃತ್ತಿ ಮಾರ್ಗದರ್ಶನಗಳ ಕುರಿತು ತುಂಬ ವಿವರವಾಗಿ ತಾವು ಈ ಒಂದು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.